ವೀಕ್ಷಕರೇ ನಮಸ್ಕಾರ. ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಅರ್ಪಿಸುವ ವೈದ್ಯಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಸ್ನೇಹಾ ಪೈ. ವೀಕ್ಷಕರೇ, ಮಾನವ ಅಂತ ಹೇಳಿದ ಮೇಲೆ ನಾವು ಹೃದಯದ ಬಗ್ಗೆ ಹೆಚ್ಚಿನ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ತಾ ಬರ್ತೇವೆ. ಹಾಗೆ ಆರೋಗ್ಯಕ್ಕೆ ಬಹಳಷ್ಟು ಮಹತ್ವವನ್ನ ಕೊಡ್ತಾ ಬರ್ತೇವೆ. ಹಾಗಿರುವಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಗಂಭೀರದ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗ್ತದೆ. ಅಂಥದ್ರಲ್ಲಿ ಪ್ರಸಕ್ತ ದಿನಗಳಲ್ಲಿ ಬಹಳಷ್ಟು ಆರೋಗ್ಯದ ಸಮಸ್ಯೆಯನ್ನ ಪ್ರತಿಯೊಬ್ಬ ಮನುಷ್ಯ ಕೂಡ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಲಿಕ್ಕೆ ನಾವು ಅಷ್ಟೇ ಒಳ್ಳೆಯ ರೀತಿಯ ಆಹಾರ ಕ್ರಮವನ್ನಾಗಿರಲಿ, ದಿನಚರಿದ ಅಭ್ಯಾಸಗಳನ್ನಾಗಲಿ ಮುಂದುವರಿಸಬೇಕಾಗ್ತದೆ. ಅಂಥದ್ರಲ್ಲಿ ಇಂದಿನ ಒಂದು ಪ್ರಸಕ್ತ ದಿನದಲ್ಲಿ ಬಹಳಷ್ಟು ಗಾಂಭೀರ್ಯದ ಸಮಸ್ಯೆ ಆಗಿರುವಂತಹ ಹೃದಯಾಘಾತ. ಈ ಒಂದು ಹೃದಯಾಘಾತದ ಬಗ್ಗೆ ಮಾಹಿತಿಯನ್ನ ನಮ್ಮ ಇಂದಿನ ವೈದ್ಯಲೋಕ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನೀಡಲಿಕ್ಕಿದ್ದೇವೆ. ಹೃದಯಾಘಾತದ ಬಗ್ಗೆ ಹಾಗೂ ಇದಕ್ಕೆ ಸಂಬಂಧವಿರುವ ಬಹಳಷ್ಟು ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ಆದರ್ಶ ಆಸ್ಪತ್ರೆಯ ಹೃದ್ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ವಿಶ್ವಕುಮಾರ್ ಇವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಡಾಕ್ಟರ್, ನಮ್ಮ ಇಂದಿನ ಪ್ರಸಕ್ತ ದಿನಗಳಲ್ಲಿ ಜನರಲ್ಲಿ ಕೂಡ ಬಹಳಷ್ಟು ಒಂದು ಗಾಂಭೀರ್ಯದ ಸಮಸ್ಯೆ ಅಂತಾನೆ ಹೇಳ್ಬೋದು ಈ ಒಂದು ಹೃದಯಾಘಾತ. ಹೃದಯಾಘಾತ ಅಂದ್ರೆ ಏನು ಮತ್ತು ಇದರ ಒಂದು ಕಾರಣಗಳು ಏನಿರ್ಬೋದು ಅಂತ ಹೇಳ್ಬೋದಾ? ನೋಡಿ, ಈಗ ಹೃದಯಾಘಾತ ಅನ್ನುವಂಥದ್ದು ಹೃದಯದ ರಕ್ತ ಸಂಚಾರದಲ್ಲಿರುವಂತಹ ವ್ಯತ್ಯಯಗಳು. ಅಂದರೆ ಹೃದಯದ ರಕ್ತನಾಳಗಳಿರ್ತವೆ. ಹೃದಯದ ರಕ್ತನಾಳದಲ್ಲಿ ರಕ್ತ ಸಂಚಾರ ಆಗುವಾಗ ಅಡಚಣೆ ಅಂದರೆ ಬ್ಲಾಕ್, ಏನಾದರೂ ಬ್ಲಾಕ್ ಆದಾಗ ಹೃದಯಕ್ಕೆ ರಕ್ತ ಸಂಚಾರ ಆಗದಾಗ ಹೃದಯಾಘಾತ, ಹೃದಯ ಕೆಲಸ ಮಾಡೋದನ್ನು ಕಡಿಮೆ ಮಾಡ್ತದೆ. ಅದಕ್ಕೆ ಹೃದಯಾಘಾತ ಅಂತ ಇರೋದು. ಹೃದಯಾಘಾತದಲ್ಲಿ ಈಗ ನಾವು ಜನಸಾಮಾನ್ಯರಿಗೆ ಏನೇ ಸಡನ್ನಾಗಿ ಏನೇ ಹಾರ್ಟಿಗೆ ತೊಂದರೆ ಆದರೂ ಸಹ ಸಾಮಾನ್ಯ ಜನರು ಯೂಸ್ ಮಾಡುವಂತಹ ವರ್ಡ್ ಏನಂತ ಹೇಳಿದರೆ ಹೃದಯಾಘಾತ. ಸೊ ಹೃದಯದಲ್ಲಿ ತೊಂದರೆಗಳು ಬರೀ ಹೃದಯಾಘಾತ ಅಂದರೆ ಹೃದಯದ ರಕ್ತ ಸಂಚಾರದಲ್ಲಿ ಮಾತ್ರ ಅಲ್ಲದೆ ಅನೇಕ ಕಾರಣಗಳಿಂದ ಹೃದಯಕ್ಕೆ ತೊಂದರೆ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಹೃದಯದ ಸ್ನಾಯುಗಳಿರ್ಬೋದು, ಹೃದಯದ ಕವಾಟಗಳಿರ್ಬೋದು. ಹೃದಯದಲ್ಲಿ 4 ಕೋಣೆಗಳಿದ್ದಾವೆ. ಅದರಿಂದ 2 ಪ್ರಧಾನವಾದ ರಕ್ತನಾಳಗಳು, ಒಂದು ಲಂಗ್ಸಿಗೆ ಶ್ವಾಸಕೋಶಕ್ಕೆ ಹೋಗ್ತದೆ ರಕ್ತ ಶುದ್ಧೀಕರಣಕ್ಕೆ, ಇನ್ನೊಂದು ಶುದ್ಧ ರಕ್ತ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ರಚನೆ ಇದೆ. ಸೊ ಈಗ ಹೃದಯದ ಯಾವುದೇ ಭಾಗಕ್ಕೆ ಏಟು ಬಿದ್ದರೂ, ಪೆಟ್ಟಾದರೂ, ತೊಂದರೆ ಆದರೂ, ಕಾಯಿಲೆ ಬಂದರೂ ಸಹ ಹೃದಯ ಕೆಲಸ ಮಾಡೋದನ್ನು ಕಡಿಮೆ ಮಾಡ್ತದೆ. ಸೊ ಎಲ್ಲ ಕಾಯಿಲೆಗಳು ಹೃದಯಾಘಾತ ಮಾತ್ರ ಆಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಜನಸಾಮಾನ್ಯರು ಯೂಸ್ ಮಾಡುವಂಥ ಟರ್ಮ್ ಹೃದಯಾಘಾತ, ಸಡನ್ ಆಗಿ ಏನಾದರೂ ತೊಂದರೆ ಆಗಿದ್ದಕ್ಕೆ ಹೃದಯಾಘಾತ ಅಂತ ಹೇಳ್ತಾರೆ. ಸೊ ಜನಸಾಮಾನ್ಯರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಹೃದಯದ ರಕ್ತ ಸಂಚಾರದಲ್ಲಿ ಅಡಚಣೆ ಇಲ್ಲದೆ ಹೃದಯದ ಕವಾಟಗಳು, ವ್ಯಾಲ್ವ್ ಅಂತ ಹೇಳ್ಬೋದು, ಅದು ಫಂಕ್ಷನಿಂಗ್ ಕಮ್ಮಿ ಮಾಡಿದರೆ, ಅದು ಚಿಕ್ಕದಾಗಿರ್ಬೋದು, ಅಲ್ಲ ಅದರಲ್ಲಿ ಲೀಕ್ ಆಗ್ಬೋದು, ಇಲ್ಲದಿದ್ದರೆ ಹೃದಯದ ಸ್ನಾಯುಗಳು ಕೆಲಸ ಮಾಡೋದು ಕಮ್ಮಿ ಆಗಿರ್ಬೋದು. ಅದಕ್ಕೆ ಹೃದಯ ವೈಫಲ್ಯ, ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೇವೆ. ಅದಲ್ಲದೆ ನಮ್ಮ ಬಲಭಾಗದ ರಕ್ತನಾಳಗಳು ಶ್ವಾಸಕೋಶಕ್ಕೆ ಹೋಗುವಂಥ ಪ್ರಧಾನ ರಕ್ತನಾಳಗಳಲ್ಲಿ ಸಡನ್ನಾಗಿ ಬ್ಲಾಕ್, ಅಲ್ಲಿ ಸಹ ಬ್ಲಾಕ್ ಬರಲಿಕ್ಕೆ, ರಕ್ತ ಸಂಚಾರ ಅಡಚಣೆ ಆಗಲಿಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೇವೆ. ಸೊ ಅದರ ತೊಂದರೆಯಿಂದ ಸಹ ಹಾರ್ಟಿಗೆ ಅಂದರೆ ಜೀವಕ್ಕೆ ಅಪಾಯ ಬರ್ಬೋದು, ಸಡನ್ ಆಗಿ ಅಪಾಯ ಬರುವಂಥ ಚಾನ್ಸಸ್ ಇದೆ. ಸೊ ಈಗ ಸಾಮಾನ್ಯವಾಗಿ ಹೃದಯಾಘಾತಕ್ಕೂ ಬೇರೆ ಬೇರೆ ಹೃದಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ. ಅದಲ್ಲದೆ ನಮ್ಮ ಹೃದಯದ ಎಡಭಾಗದಲ್ಲಿ ಶುದ್ಧ ರಕ್ತ, ನಮ್ಮ ಎಲ್ಲ ದೇಹಕ್ಕೆ ಹೋಗುವಂಥ ಪ್ರಧಾನ ರಕ್ತನಾಳ ಅಯೋಟ ಅಂತ ಹೇಳ್ತೇವೆ, ಅದರಲ್ಲಿ ಸಹ ಸಡನ್ ಆಗಿ ಅದರಲ್ಲಿ ಡಿಸೆಕ್ಷನ್ ಅಂತ ಹೇಳ್ತೇವೆ, ಅದು ಒಡೆದು ಹೋಗುವಂಥ ಪರಿಸ್ಥಿತಿಗಳು ಇದ್ದಾವೆ. ಆವಾಗ ಸಹ ಸಡನ್ ಆಗಿ ಜೀವಕ್ಕೆ ತೊಂದರೆ ಬರಬಹುದು. ಸೊ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪ್ರಕರಣಗಳನ್ನು ಕೇಳಿದ್ರು ಸಹ ಸಡನ್ ಆಗಿ ಜೀವಕ್ಕೆ ಏನಾದರೂ ಅಪಾಯ ಬಂದರೆ ಅದಕ್ಕೆ ಹೃದಯಾಘಾತ ಅಂತ ಹೇಳುವ ಒಂದು ಲೇಬಲ್ ಅದನ್ನು ಅಟ್ಯಾಚ್ ಮಾಡಿಬಿಡ್ತೇವೆ. ಸೊ ಹೃದಯಾಘಾತದಲ್ಲಿ ರಕ್ತ ಸಂಚಾರಕ್ಕೆ ಅಡಚಣೆ ಆದಾಗ ಮಾತ್ರ ಅದಕ್ಕೆ ಹೃದಯಾಘಾತ ಅಂತ ಹೇಳ್ತೇವೆ. ಸಡನ್ ಆಗಿ ಏನೇ ಹಾರ್ಟಿಗೆ ತೊಂದರೆ ಆದರೂ ಸಹ ಅದಕ್ಕೆ ಹೃದಯ ಸ್ತಂಭನ ಅಂತ ಹೇಳ್ತೇವೆ, ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಅದಕ್ಕೆ ಹೃದಯದ ಬೇರೆ ಬೇರೆ ಕಾರಣಗಳು, ಅದಲ್ಲದೆ ಹೃದಯದಲ್ಲಿ ನಮ್ಮ ಹೃದಯ ಬಡಿತದಲ್ಲಿ ಏರುಪೇರು, ಕೆಲವೊಮ್ಮೆ ಹೃದಯ ಬಡಿತ ಕಡಿಮೆ ಆಗಬಹುದು, ಕೆಲವೊಮ್ಮೆ ಹೃದಯ ಬಡಿತ ವಿಪರೀತ ಜಾಸ್ತಿ ಆಗಬಹುದು. ಅದಕ್ಕೆ ಅರಿದ್ಮಿಯಾ ಅಂತ ಹೇಳ್ತೇವೆ. ರಿದಮ್ ಆಗಿ ಏನು ಹಾರ್ಟ್ ಬೀಟ್ ಆಗಬೇಕು, ಅದಕ್ಕೆ ರಿದಮಿಕ್ ಆಗಿ ಆ ರಿದಮ್ ಅನ್ನು ತಪ್ಪಿದಾಗ ಅದು ನಮ್ಮ ಹೃದಯದ, ನಮ್ಮ ಹಾರ್ಟಿನ ಪ್ರಧಾನವಾದ ಕೆಲಸ ಏನು ಅಂತ ಹೇಳಿದ್ರೆ ಪಂಪ್ ಮಾಡೋದು. ಸೊ ಹೃದಯ ನಾವು ನಾರ್ಮಲ್ ಆಗಿ 60ರಿಂದ 100 ಬೀಟ್ಸ್ ಏನು ಮಾಡಬೇಕು, 60ರಿಂದ ಕಡಿಮೆ, ಕೆಲವರದ್ದು ಹಾರ್ಟ್ ಬೀಟ್ ಸಡನ್ ಆಗಿ 40. ಅದು ನಮ್ಮ ಹಾರ್ಟಲ್ಲಿ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಇರ್ತದೆ. ರಿದಮಿಕ್ ಆಗಿ ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ರಕ್ತ ಸಂಚಲನ ಆಗಲಿಕ್ಕೆ ನಮ್ಮಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದೆ, ಕಂಡಕ್ಷನ್ ಸಿಸ್ಟಮ್ ಅಂತ ಹೇಳ್ತೇವೆ. ಅದರಲ್ಲಿ ವ್ಯತ್ಯಯ ಬಂದರೂ ಸಹ ಹೃದಯ ಬಡಿತ ಕಡಿಮೆ ಆಗ್ತದೆ. ಕಡಿಮೆ ಆದ ಕಂಡಕ್ಷನ್ ಕಡಿಮೆ ಆದಾಗ ಹೃದಯದ ಪಂಪಿಂಗ್ ಕಮ್ಮಿ ಆಗ್ತದೆ. ಸೊ ಅದರಿಂದ ಸಹ
ಚಲಾವಣೆಗೆ ಪ್ರಾಬ್ಲಮ್ ಬರ್ತದೆ. ಅಲ್ಲದೆ ಸಡನ್ ಆಗಿ ಹಾರ್ಟಿನ ಮಸಲ್ ಅಲ್ಲಾದರೆ ಈ ಕಂಡಕ್ಷನ್ ಸಿಸ್ಟಮ್ ಅಲ್ಲಿ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಥರ, ಅದಕ್ಕೆ ಅರಿದ್ಮಿಯಾ ಅಂತ ಹೇಳ್ತೇವೆ. ಅದರಲ್ಲಿ ಎರಡು ಕೆಲವು ಟೈಪ್ಗಳಿದ್ದಾವೆ. ಸೊ ಅದರಿಂದ ಹೃದಯ ಬಡಿತದಲ್ಲಿ ಸಡನ್ ಆಗಿ ಹಾರ್ಟ್ ಬೀಟಿಂಗ್ ಜಾಸ್ತಿ ಆಗ್ತದೆ. ಆವಾಗ ಸಹ ಹಾರ್ಟ್ ಪಂಪಿಂಗ್ ಆಗೋದಿಲ್ಲ. ಸೊ ಆವಾಗಲೂ ಸಡನ್ ಆಗಿ ಹಾರ್ಟಿಗೆ ಕೆಲಸ ಮಾಡೋದು ಕಡಿಮೆ ಆಗುವ ಚಾನ್ಸಸ್ ಇದೆ. ಅದರಿಂದ ಸಹ ಸಡನ್ ಆಗಿ ಡೆತ್ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಇದೆಲ್ಲ ಹಲವು ಕಾಯಿಲೆಗಳನ್ನು ಒಟ್ಟಿಗೆ ಕೇಳಿದಾಗ ನಾವು ಸಡನ್ ಆಗಿ ಹಾರ್ಟಿಗೆ ಪ್ರಾಬ್ಲಮ್ ಆದರೆ ಸಡನ್ ಕಾರ್ಡಿಯಾಕ್ ಡೆತ್, ಹೃದಯ ಸ್ತಂಭನ ಅಂತ ಹೇಳ್ತೇವೆ. ರಕ್ತ ಸಂಚಾರ ಹೃದಯಕ್ಕೆ ಹೋಗುವ ಪ್ರಧಾನ ರಕ್ತನಾಳಗಳಲ್ಲಿ ಬ್ಲಾಕ್ ಏನಾದರೂ ಬಂದರೆ ಅದಕ್ಕೆ ಹೃದಯಾಘಾತ ಅಂತ ಹೇಳ್ತೇವೆ. ಸೊ ಎಲ್ಲ ಕಾಯಿಲೆಗಳ ಲಕ್ಷಣಗಳು ಸಹ ಡಿಫ್ರೆಂಟ್ ಆಗಿರ್ತದೆ. ಸೊ ಪ್ರಧಾನವಾಗಿ ನಾವು ಏನು ಮಾತಾಡ್ತೇವೆ ಮೆಡಿಕಲ್ ಟರ್ಮಲ್ಲಿ ಹೃದಯಾಘಾತ ಅಂತ ಹೇಳಿದರೆ ಹೃದಯಕ್ಕೆ ಹೋಗುವ ರಕ್ತ ಸಂಚಾರದ್ದು ಅಡಚಣೆ ಮಾತ್ರ. ಸೊ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಓಕೆ, ಅಂದ್ರೆ ಅದರಲ್ಲಿ ಹೃದಯಾಘಾತ, ಹೃದಯ ಸ್ತಂಭನ ಅಂದ್ರೆ ಕಾರ್ಡಿಯಕ್ ಅರೆಸ್ಟ್ ಇದು ಬೇರೆ ಆಗಿರ್ತದೆ, ಸಡನ್ ಡೆತ್ಗೆ ಕಾಸಸ್ ಕೂಡ ಬೇರೆ ಆಗಿರ್ತದೆ ಅಂತ ಆಯ್ತು. ಹೃದಯಾಘಾತಕ್ಕೆ ಕಾರಣಗಳು ಏನು ಅಂತ ಹೇಳ್ಬೋದು ಡಾಕ್ಟರ್? ಸೊ ಈಗ ಹೃದಯಾಘಾತಕ್ಕೆ ಕಾರಣ ಅಂದರೆ ಮೇನ್ ಆಗಿ ಏನಾಗುದಂದ್ರೆ ಹೃದಯದಲ್ಲಿ ಅಡಚಣೆ ಬರೋದು, ಬ್ಲಾಕ್ ಬರೋದು. ಸೊ ಅದು ಯಾಕೆ ಬ್ಲಾಕ್ ಆಗ್ತದೆ ಅಂತ, ಯಾರಲ್ಲಿ ಬ್ಲಾಕ್ ಕಾಣಿಸ್ಕೊಳ್ಬೋದು ಅಂತ ಹೇಳೋದಕ್ಕೆ ಅದಕ್ಕೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆ. ಈಗ ಯಾರಿಗೆ ಶುಗರ್ ಜಾಸ್ತಿ ಇದೆ, ಡಯಾಬಿಟಿಕ್ ಪೇಷಂಟ್ಸು, ಯಾರಿಗೆ BP ಅಧಿಕ ರಕ್ತದ ಒತ್ತಡ ಪ್ರಾಬ್ಲಮ್ಸ್ ಇದೆ, ಯಾರಲ್ಲಿ ಕೊಲೆಸ್ಟ್ರಾಲ್ ಅಂಶ ಕೊಬ್ಬಿನ ಅಂಶ ಜಾಸ್ತಿ ಇದೆ ಅವರಿಗೆ ಪ್ರಾಬ್ಲಮ್ಸ್ ಬರ್ತದೆ, ಯಾರು ಸ್ಮೋಕಿಂಗ್ ಜಾಸ್ತಿ ಮಾಡ್ತಾರೆ, ಯಾರಲ್ಲಿ ವ್ಯಾಯಾಮ ಕಡಿಮೆ ಇದೆ, ಅಲ್ಲದೆ ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಇದ್ದವರಿಗೆ ಅನುವಂಶೀಯತೆಯಾಗಿ ಯಾರಿಗೆ ಅವರ ತಂದೆ ತಾಯಿಗಳು ಯಂಗ್ ಏಜ್ ಅಲ್ಲಿ ಅಂದ್ರೆ ಲೆಸ್ ದನ್ 50 to 60 years ಅಲ್ಲಿ ಯಾರಿಗೆ ಪೇರೆಂಟ್ಸ್ ಅಲ್ಲಿ ಹೃದಯಾಘಾತ ಆಗಿದೆ ಅಂತವರಿಗೆ ರಿಸ್ಕ್ ಜಾಸ್ತಿ ಇರ್ತದೆ. ಇದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಡಯಾಬಿಟಿಸ್, ಅಧಿಕ ರಕ್ತದೊತ್ತಡ, ಕೊಬ್ಬು, ವ್ಯಾಯಾಮ ಇಲ್ಲದಿರುವುದು, ಸ್ಮೋಕಿಂಗ್ ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ, ಇದು ಪ್ರಧಾನವಾಗಿ ಕಾಣಿಸ್ತದೆ. ಇದು ಪ್ರಧಾನವಾಗಿ ಕಾರಣಗಳಾಗ್ತವೆ. ಅಲ್ಲಿ ಏನಾಗುದಂದ್ರೆ ನಮ್ದು ಕೊಲೆಸ್ಟ್ರಾಲ್ ಏನಿರ್ತದೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಅಲ್ಲಿ ಶೇಖರಣೆ ಆಗಿ ಅದರಿಂದಾಗಿ ರಕ್ತ ಚಲಾವಣೆ ಅಡಚಣೆ ಬರ್ತದೆ. ಸೊ ಅದು ಸಡನ್ ಆಗಿ ಕೆಲವೊಮ್ಮೆ ಇರ್ತದೆ, ಕೆಲವೊಮ್ಮೆ ಅದು ಪರ್ಸೆಂಟೇಜ್ ವಯಸ್ಸಿಂದ ಇರ್ತದೆ. ಒಂದು 70% ವರೆಗೆ ಏನು ಅದು ತೊಂದರೆ ಮಾಡೋದಿಲ್ಲ. 70% ಜಾಸ್ತಿ ಆದಾಗ ಅವಾಗ ಒಂದೊಂದೇ ತೊಂದರೆಗಳನ್ನು ತೋರಿಸ್ತಾ ಇದೆ. ಅಂದ್ರೆ ನಮ್ಮ ದೈನಂದಿನ ದಿನಚರ್ಯದಲ್ಲಿ ಏನಾದರೂ ತೊಂದರೆಗಳು ನಾವು ಮಾಡ್ಕೊಳ್ತಾ ಇದ್ರೆ ನಾವೇ ಅದಕ್ಕೆ ಕಾರಣ ಮಾಡಿಕೊಟ್ಟಾಗೆ ಆಗ್ತದೆ, ಅನುವು ಮಾಡಿಕೊಟ್ಟಾಗ ಆಗ್ತದೆ ಅಂತ ಹೇಳ್ತಿದ್ದೀರಾ? ಖಂಡಿತವಾಗಿ. ಯಾವುದೇ ಕಾಯಿಲೆ ನಮಗೆ ಬರಲಿಕ್ಕೆ ಅದಕ್ಕೆ ನಮಗೆ ಪ್ರಧಾನವಾಗಿ ಏನ್ ಬೇಕಾದ್ರು ನಮ್ಮ ಆಹಾರ, ವ್ಯಾಯಾಮ, ನಿದ್ರೆ, ಇದು ಮೂರು ಪ್ರಧಾನವಾಗಿ ನಮ್ಮ ದಿನಚರಿಯಲ್ಲಿ ಕರೆಕ್ಟ್ ಆಗಿ ಯಾವುದು ಸಮತೋಲನತೆಯಲ್ಲಿ ಇದೆಯಾ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಅಗತ್ಯವಿದ್ದಂಥದ್ದು. ಇದರಲ್ಲಿ ಯಾವುದೇ ಈಗ ಆಹಾರ ಪದ್ಧತಿ ಇರ್ಬೋದು, ನಮ್ಮ ಆಹಾರ ಪದ್ಧತಿಯಲ್ಲಿ ಏನೇ ಏರುಪೇರು ಬಂದ್ರು ಸಹ ಕಬ್ಬಿನಾಂಶ ಜಾಸ್ತಿ, ಫಾಸ್ಟ್ ಫುಡ್ ಜಾಸ್ತಿ, ಕರಿದ ಪದಾರ್ಥ ಜಾಸ್ತಿ ತಿನ್ನುವುದು, ಸೊ ಅದರಲ್ಲಿ ರೆಡ್ ಮೀಟ್ ಜಾಸ್ತಿ, ನಮ್ಮಲ್ಲಿ ಪ್ರೋಟೀನ್ ಅಲ್ಲ ರೆಡ್ ಮೀಟ್ ಜಾಸ್ತಿ ತಿಂದಾಗ ಕೊಬ್ಬಿನಾಂಶ ಜಾಸ್ತಿ ಆಗ್ತದೆ. ವ್ಯಾಯಾಮ ಕಡಿಮೆ, ಈಗ ಯಾವುದೇ ವ್ಯಾಯಾಮ ಕಡಿಮೆ ಮಾಡೋದ್ರಿಂದ ಸೆಡೆಂಟ್ರಿ ಲೈಫ್ ಅಂತ ಏನು ಹೇಳ್ತೇವೆ ಅದರಿಂದ ರಿಸ್ಕ್ಗಳು ಜಾಸ್ತಿ ಆಗ್ತದೆ. ನಿದ್ರೆಯಲ್ಲಿ ವ್ಯತ್ಯಾಸ, ಈಗ ನಿದ್ರೆಯೂ ಇಂಪಾರ್ಟೆಂಟ್, ನಮ್ಮ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ನಿದ್ರೆಯಲ್ಲೂ ಸಹ ಏರುಪೇರಾದಾಗ ಸಹ ಅದರಲ್ಲಿ ತೊಂದರೆಗಳು ಬರ್ತದೆ. ಹಾಗಾದ್ರೆ ಒಬ್ಬ ನಾರ್ಮಲ್ ಮನುಷ್ಯನ ಒಂದು ಜೀವನದಲ್ಲಿ ಯಾವ ರೀತಿ ಆಹಾರ ಕ್ರಮವನ್ನ ತೆಗೆದುಕೊಳ್ಬೇಕಾಗ್ತದೆ ಅಂತ ಹೇಳ್ಬೋದಾ ಡಾಕ್ಟರ್? ಬಿಕಾಸ್ ಈಗ ನಾವು ವೆಜಿಟೇರಿಯನ್ ಇರ್ತೇವೆ, ನಾನ್ ವೆಜಿಟೇರಿಯನ್ ಇರ್ತವೆ. ಸೊ ಕೆಲವರು ಹೇಳ್ತಾರೆ ನಾನ್ ವೆಜ್ ಫುಡ್ ತಿಂದ ಕೂಡಲೇ ಜಾಸ್ತಿ ಕೊಲೆಸ್ಟ್ರಾಲ್ ಬಂದುಬಿಡ್ತದೆ, ಸೊ ವೆಜ್ನವರಿಗೆ ಅಷ್ಟೊಂದು ಪ್ರಾಬ್ಲಮ್ ಇರುವುದಿಲ್ಲ ಅಂತ. ಬಟ್ ಎರಡೂ ಕೂಡ ಸಾಮಾನ್ಯವಾಗಿ ನಾವು ತೆಗೆದುಕೊಳ್ಳುವಂತಹ ಆಹಾರ ಕ್ರಮ, ಇದನ್ನು ನಾವು ಯಾವ ರೀತಿಯಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು, ಇದು ನಮ್ಮ ಆರೋಗ್ಯಕ್ಕೆ ಹೇಗೆ ಪ್ರಭಾವವನ್ನು ಬೀರ್ತದೆ ಅಂತ ಹೇಳ್ಬೋದಾ? ನೋಡಿ, ಈಗ ಎರಡೂ ಆಹಾರದಲ್ಲಿ ಪ್ರಧಾನವಾಗಿ ನಮಗೆ ಹಾರ್ಟಿಗೆ ಎಫೆಕ್ಟ್ ಕೊಡುವಂಥದ್ದು ಕರಿದ ಪದಾರ್ಥ, ಫ್ರೈ ಐಟಮ್ಸ್, ಆಯಿಲ್ ಫ್ರೈ. ಯಾವ ಆಯಿಲ್ಗಿಂತ ನಮ್ಮ ಯಾವ ಎಣ್ಣೆಯಲ್ಲಿ ಏನು ಕರಿದ ಪದಾರ್ಥಗಳು ಯಾವುದೇ ಅದು ವೆಜಿಟೇರಿಯನ್ ಇರ್ಬೋದು, ನಾನ್ ವೆಜಿಟೇರಿಯನ್ ಇರ್ಬೋದು, ಅದು ಉತ್ತಮ ಅಲ್ಲ. ಅದರಲ್ಲೂ ಸಹ ನಾವು ಹೊರಗಡೆ ಔಟ್ಸೈಡ್ ಫುಡ್ಡಲ್ಲಿ ಅವರು ಈಗ ಏನು ಎಣ್ಣೆ ಇರ್ತದೆ ಅದನ್ನು ರಿಪೀಟ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಇರುವಂಥ ಟ್ರಾನ್ಸ್ ಫ್ಯಾಟಿ ಆಸಿಡ್ ಅಂತ ಏನು ಹೇಳ್ತೇವೆ ಅದರ ಅಂಶ ಜಾಸ್ತಿ ಆಗೋದ್ರಿಂದ ಇದಕ್ಕೆ ಯಾವುದೇ ಆರೋಗ್ಯಕ್ಕೆ ಉತ್ತಮವಾಗಿರುವುದಿಲ್ಲ, ವಿಷಕಾರಿಯಾಗಿ ಪರಿಣಮಿಸೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಡೀಪ್ ಫ್ರೈ ಮಾಡಿರುವಂಥದ್ದು, ಈಗ ಫಾಸ್ಟ್ ಫುಡ್ ಇರ್ಬೋದು, ಚೈನೀಸ್ ಫುಡ್ ಇರ್ಬೋದು, ಏನು ಅಧಿಕ ಎಣ್ಣೆ, ಡೀಪ್ ಫ್ರೈಯಲ್ಲಿ ಅಧಿಕ ಎಣ್ಣೆ ಯೂಸ್ ಮಾಡಿ ಯಾವುದೇ ಪದಾರ್ಥ ಇರ್ಬೋದು, ವೆಜ್ ಇರ್ಬೋದು, ನಾನ್ ವೆಜಿಟೇರಿಯನ್ ಇರ್ಬೋದು, ಅದರಲ್ಲಿ ಚಿಕನ್ ಇರ್ಬೋದು, ವೆಜಿಟೇಬಲ್ಸ್ ಹಾಗೇನಿಲ್ಲ, ಎಲ್ಲವೂ ಅಪಾಯಕಾರಿ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಅದರ ಜೊತೆಗೆ ಈ ರೆಡ್ ಮೀಟ್, ಈಗ ಮಾಂಸಾಹಾರಿಯಲ್ಲಿ ಮೀನು ಪದಾರ್ಥ ಮಾಡಿ ತಗೊಳ್ಳೋದ್ರಲ್ಲಿ ಉತ್ತಮವಾಗಿರ್ತದೆ. ಆದರೆ ಅದನ್ನು ತವಾ ಫ್ರೈ ಮಾಡಿಕೊಂಡು ಡೀಪ್ ಫ್ರೈ ಮಾಡಿದರೆ ಅದು ಉತ್ತಮವಾಗಿ ಇರೋದಿಲ್ಲ. ಅದೇ ರೀತಿ ಈಗ ಚಿಕನ್ನಲ್ಲಿ ಇರ್ಬೋದು, ಸ್ಕಿನ್ ಔಟ್ ಮಾಡಿಕೊಂಡು ಅದನ್ನು ತಗೊಂಡ್ರೆ ಸ್ವಲ್ಪ ಬೆಟರ್ ಇರ್ತದೆ. ಅದು ಯಾವುದೇ ಆಹಾರವಿದ್ದರೂ ಸಹ ನಾವು ಹೇಳುವಾಗ ಸಮತೋಲನ, ನಮ್ಮ ಮಿತಿಯಲ್ಲಿ
ತಗೊಳ್ಬೇಕಾಗ್ತದೆ. ಮಿತಿ ಮೀರಿದ್ರೆ ಯಾವುದು ಸಹ ತೊಂದರೆ ಮಾಡಲಿಕ್ಕೆ ಚಾನ್ಸಸ್ ಇದೆ. ಈಗ ವೆಜಿಟೇರಿಯನ್ಸ್ ಅಲ್ಲಿ ಇರ್ಬೋದು, ಅದರಲ್ಲಿ ಎಣ್ಣೆ ಜಾಸ್ತಿ ಎಣ್ಣೆ ಯೂಸ್ ಮಾಡೋದಿರ್ಬೋದು, ಅದರಿಂದಾಗಿ ಖಂಡಿತವಾಗಿಯೂ ಹಾರ್ಟಿಗೆ ಪ್ರಭಾವ ಬೀರ್ತದೆ. ಅಂದ್ರೆ ಆಹಾರ ಪದ್ಧತಿ ಯಾವುದೇ ಇದ್ರೂ ಕೂಡ ಅದನ್ನ ನಾವು ತೆಗೆದುಕೊಳ್ಳುವ ರೀತಿ ಸರಿ ಇರಬೇಕು ಅಂತ ಹೇಳ್ತೀವಿ. ಮಿತವಾಗಿರಬೇಕಾಗ್ತದೆ. ಈಗ ಉಪ್ಪಿನಾಂಶ ಇರಬಹುದು, ಉಪ್ಪಿನಾಂಶದಲ್ಲಿ ಸಹ ಮಿತಿ ಇರಬೇಕಾಗ್ತದೆ. ಸೊ ಸಿಹಿಯಲ್ಲಿ ಸಹ ಅಧಿಕ ಇಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ ಯೂಸ್ ಮಾಡೋದಿರ್ಬೋದು, ಬೇಕರಿ ಐಟಮ್ಸ್ ಇರ್ಬೋದು, ಅದರಲ್ಲೆಲ್ಲ ತೊಂದರೆಗಳು ಬರ್ತದೆ. ಸೊ ಈಗ ಉಪ್ಪಿನಾಂಶ ಬೇಕರಿಯಲ್ಲಿ ಫ್ರೈ ಐಟಮ್ಸ್ ಇರ್ಬೋದು, ಉಪ್ಪಿನಾಂಶ ಇರುವಂತಹ ಬೇಕರಿ ಐಟಮ್ಸ್ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಸೋಡಿಯಂ ಇಂಟೇಕ್ ಜಾಸ್ತಿ ಆಗ್ತದೆ. ಸೋಡಿಯಂ ಇಂಟೇಕ್ ಜಾಸ್ತಿ ಆದ್ರಿಂದ BP ಜಾಸ್ತಿ ಆಗ್ತದೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಅಗೇನ್ ಅದು ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಡಿಸೀಸ್ ಅಲ್ಲದೆ ನಮ್ಮ ಬ್ರೈನಲ್ಲಿ ಈಗ ಸ್ಟ್ರೋಕ್ ಇರಬಹುದು, ಯಾವುದೇ ರಕ್ತನಾಳಗಳಲ್ಲಿ ತೊಂದರೆ ಬರುವಂತಹ ಕಾಯಿಲೆ ಬ್ರೈನಲ್ಲೂ ಆಗ್ಬೋದು, ನಮ್ಮ ದೇಹದ ಯಾವುದೇ ಭಾಗ ಕಾಲಿನ ನರಗಳಲ್ಲೂ ತೊಂದರೆ ಕಾಣಿಸ್ಬೋದು, ಕಿಡ್ನಿಗೂ ಸಹ ತೊಂದರೆ ಕಾಣಿಸ್ಬೋದು. ಹೀಗೆ ಯಾವುದೇ ರಕ್ತನಾಳಗಳ ತೊಂದರೆಗೆ ಈ ಡಯಾಬಿಟಿಸ್ ಇರ್ಬೋದು, ಅಧಿಕ ರಕ್ತದೊತ್ತಡ, ಇದು ಕಾರಣಗಳು ಎಲ್ಲದಕ್ಕೂ, ಬರೀ ಹಾರ್ಟಿಗೆ ಮಾತ್ರ ಅಲ್ಲ, ಹಾರ್ಟಿಂದಲ್ಲದೆ ಮೆದುಳಿನಲ್ಲಿ ರಕ್ತಸ್ರಾವ ಆಗ್ಲಿಕ್ಕೆ ಇರ್ಬೋದು, ಸ್ಟ್ರೋಕ್ ಆಗ್ಲಿಕ್ಕೆ ಇರ್ಬೋದು, ಎಲ್ಲದಕ್ಕೂ ಕಾರಣಗಳು ಸೇಮ್ ಆಗ್ತದೆ. ಓಕೆ, ಅಂದ್ರೆ ಬಾಯಿಗೆ ರುಚಿ ಇರುವಂತಹ ಆಹಾರ ನಮ್ಮ ದೇಹಕ್ಕೆ ಹಿತವಾಗಿರುವುದಿಲ್ಲ ಅಂತ ಹೇಳುವುದನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ ಸಾಮಾನ್ಯವಾಗಿ. ಹೌದು. ಹಾಗಾದ್ರೆ ಡಾಕ್ಟರ್, ಈ ಒಂದು ಹೃದಯಾಘಾತಕ್ಕೆ ಯಾವೆಲ್ಲ ಲಕ್ಷಣಗಳನ್ನ ನಾವು ನೋಡ್ಬೋದು ಅಂತ ಹೇಳ್ಬೋದು? ಸೊ ಈಗ ಹೃದಯಾಘಾತದಲ್ಲಿ ನಮಗೇನಾಗ್ತದೆ, ಈಗ ನಾನು ಆವಾಗಲೇ ಹೇಳಿದಲ್ಲಿ ಬ್ಲಾಕ್ ಬರುವಾಗ, ರಕ್ತ ಅಡಚಣೆ ಆಗುವಾಗ ಅದರಿಂದಾಗಿ ತೊಂದರೆಗಳಿಂದ ಬರುವಂಥದ್ದು. ಈಗ ಸಾಮಾನ್ಯವಾಗಿ 70% ಬ್ಲಾಕ್ ಬರುವವರೆಗೆ ಯೂಶ್ವಲಿ ಹೆಚ್ಚಿನವರಿಗೆ ಯಾವುದೇ ಲಕ್ಷಣಗಳು ಇರುವುದಿಲ್ಲ. ಸೊ ಅದು 70% ಜಾಸ್ತಿ ಆದಾಗ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಯಾರು ಅಧಿಕವಾಗಿ ನಡೆಯುವಾಗ, ಏರು ಹತ್ತುವಾಗ, ಫಾಸ್ಟ್ ನಡೆಯುವಾಗ, ಸ್ಟೆಪ್ಸ್ ಹತ್ತುವಾಗ ಅವರಿಗೆ ಎದೆಯಲ್ಲಿ ಉರಿಯಾದಾಗೆ, ಇಲ್ಲದಿದ್ದರೆ ಎದೆಯಲ್ಲಿ ಏನೋ ಭಾರವಾದಾಗ ವಸ್ತು ಏನೋ ಇಟ್ಟಾಗೆ ಹಿಂಡಿದಂತಹ, ಅಲ್ಲದಿದ್ದರೆ ಎದೆ ನೋವು ಕಾಣಿಸಿಕೊಳ್ಳುವ ಸಾಧ್ಯತೆಗಳಿದೆ. ಪ್ರಾರಂಭದಲ್ಲಿ ಅವರಿಗೆ ಸುಮ್ಮನೆ ಕೂತಾಗ ನೋವು ಇರುವುದಿಲ್ಲ. ಫಾಸ್ಟ್ ಯಾವಾಗ ನಡೆಯುವಾಗ, ಏನಾದರೂ ಕೆಲಸ ಮಾಡುವಾಗ, ಏರು ಹತ್ತುವಾಗ, ಅಂಥ ಟೈಮಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಎದೆ ಉರಿ ಇರ್ಬೋದು. ನಡೆಯುವಾಗ ಯಾವುದೇ ಎದೆಯಲ್ಲಿ ಭಾಗದಲ್ಲಿ ಏನೇ ತೊಂದರೆ ಇದ್ರೂ ಸಹ ನಡೆಯುವಾಗ ಏನು ಜಾಸ್ತಿ ಆಗ್ತದೆ ಅದು ಹೃದಯಕ್ಕೆ ಸಂಬಂಧಪಟ್ಟ ಚಾನ್ಸಸ್, ಕಾಯಿಲೆ ಆಗುವ ಚಾನ್ಸಸ್ಸೇ ಜಾಸ್ತಿ ಇದೆ. ಇವನ್ ಹಾರ್ಟ್ ಬರ್ನ್ಸ್ ಅಂತ ಏನು ಹೇಳ್ತಾರೆ, ಅಸಿಡಿಟಿ ಥರನೇ ಕಾಣಿಸಿಕೊಳ್ಬೋದು. ಆದರೆ ಯಾವ ಅಸಿಡಿಟಿ ಟೈಪಿನ ನೋವು ನಡೆಯುವಾಗ ಏನು ಜಾಸ್ತಿ ಆಗ್ತದೆ ಅದು ಹೃದಯಕ್ಕೆ ರಕ್ತ ಅಡಚಣೆ, ಅಂದರೆ ಹೃದಯದಲ್ಲಿ ಬ್ಲಾಕ್ ಇರುವ ಚಾನ್ಸಸ್ ಲಕ್ಷಣಗಳು ಅಂತ ಹೇಳ್ಬೋದು. ಈಗ ಬರೀ ನಮ್ದು ಗ್ಯಾಸ್ ಏನು ಅಸಿಡಿಟಿ ಅಂತ ಜನರು ಮಾತಾಡ್ತಾ ಇದ್ದಾರೆ, ಅದು ಬರೀ ಹೊಟ್ಟೆಯಲ್ಲಿ ಜಾಸ್ತಿ ಆಗ್ತದೆ, ಇಲ್ಲದಿದ್ದರೆ ಕೆಲವರಿಗೆ ಊಟ ಆದ ಮೇಲೆ ಜಾಸ್ತಿ ಆಗ್ತದೆ. ಅದು ನಡೆಯುವಾಗ ಜಾಸ್ತಿ ಆಗುದಿಲ್ಲ. ಇವನ್ ಹಾರ್ಟ್ ಬರ್ನ್ ಏನೇ ಇದ್ರೂ, ಎದೆ ಉರಿ ಇದ್ರು, ನಡೆಯುವಾಗ ಏನಾದರೂ ಜಾಸ್ತಿ ಆದರೆ, ಫಾಸ್ಟ್ ನಡೆಯುವಾಗ ಇರ್ಬೋದು, ಏರು ಹತ್ತುವಾಗ ಜಾಸ್ತಿ ಆದರೆ ಅದು ಖಂಡಿತವಾಗಿಯೂ ಹಾರ್ಟಿನ ತೊಂದರೆ ಆಗುವ ಸಾಧ್ಯತೆಗಳು ಜಾಸ್ತಿ. ಅದೇ ರೀತಿ ಕೆಲವರಿಗೆ ಉಸಿರಾಟ ತೊಂದರೆ ಬರ್ಬೋದು. ಕೆಲವು ನಡೆಯುವಾಗ ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಎಲ್ಲ ನಿಮಗೆ ಜಾಸ್ತಿ ನಡೆಯುವಾಗ, ಅಂದರೆ ಆ ಟೈಮಲ್ಲಿ ನಮಗೆ ಜಾಸ್ತಿ ರಕ್ತ ಸಂಚಲನ ಬೇಕಾಗ್ತದೆ. ಆ ಟೈಮಲ್ಲಿ ಅವರಿಗೆ ತೊಂದರೆಗಳು ಕಾಣಿಸ್ತದೆ. ಸೊ ಇನಿಷಿಯಲ್ ಪೀರಿಯಡ್ಸಲ್ಲಿ ನಡೆಯುವಾಗ ಜಾಸ್ತಿ ತೊಂದರೆ ಆಗ್ತದೆ. ಆಮೇಲೆ ಅದರ ತೀವ್ರತೆ ಜಾಸ್ತಿ ಆದಾಗ ಇವನ್ ನಮ್ಮ ಲೆವೆಲ್ ಗ್ರೌಂಡಲ್ಲಿ ನಡೆಯುವಾಗ ಸಹ ಸ್ವಲ್ಪ ದೂರ ನಡೆಯುವಾಗ ಅವರಿಗೆ ಆಮೇಲೆ ನಡೀಲಿಕ್ಕೆ ಆಗುದಿಲ್ಲ, ಅಲ್ಲೇ ನಿಲ್ಬೇಕಾಗ್ತದೆ, ತಲೆ ತಿರುಗಿದಾಗೆ ಆಗ್ತದೆ, ಇಲ್ಲ ಎದೆಯಲ್ಲಿ ಏನೋ ಭಾರವಾದ ಏನೋ ವಸ್ತು ಇಟ್ಕೊಂಡಾಗೆ ಆಗ್ತದೆ, ಎದೆಯಲ್ಲಿ ಹಿಡಿತ ಏನೋ ಉರಿ ಇದ್ದಾಗೆ, ಏನೋ ನಡೆಯುವಾಗ ಏನು ಸ್ಟಾರ್ಟಿಂಗ್ ಅಲ್ಲಿ ಫಾಸ್ಟ್ ನಡೆಯುವಾಗ ಬರ್ತದೆ. ಅದರ ತೀವ್ರತೆ ಜಾಸ್ತಿ ಆದಾಗ ಲೆವೆಲ್ ಗ್ರೌಂಡಲ್ಲಿ ಹೋದಾಗ ಸ್ವಲ್ಪ ಒಂದು 100 ಮೀಟರ್ ಇರ್ಬೋದು, ಲೇಟರ್ ಅದು ಆಮೇಲೆ 10-20 ಸ್ವಲ್ಪ ದೂರನೂ ನಡೀಲಿಕ್ಕೆ ಆಗದಂತಹ ಪರಿಸ್ಥಿತಿ ಬರ್ಬೋದು. ಇದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಹಾರ್ಟ್ ಅಟ್ಯಾಕ್ ಆಗುವಾಗ ಎದೆಯಲ್ಲಿ ತೀವ್ರವಾದ ನೋವು ಬರ್ತದೆ. ಆವಾಗ ಅವರಿಗೆ ಏನು ಮಾಡಲಿಕ್ಕೆ, ತಲೆ ಸುತ್ತು ಬರುವಾಗ ಬಂದಾಗೆ ಆಗ್ತದೆ, ಬೆವರಿದಾಗೆ ಆಗ್ತದೆ, ಎದೆಯಲ್ಲಿ ಒಂದು ಮುಷ್ಟಿಯಿಂದ ಜಾಸ್ತಿ ಭಾಗದಲ್ಲಿ ನೋವು ಬರ್ತದೆ. ಸೊ ಅಂಥ ನೋವುಗಳು ಹಾರ್ಟಿಗೆ ಸಂಬಂಧಪಟ್ಟದ್ದು ಜಾಸ್ತಿ ಆಗ್ತದೆ. ಇನ್ನೊಂದು ಏನಾಗ್ತದೆ ಅಂದರೆ, ಯಾವುದು ಈಗ ಕೆಲವರಿಗೆ ಒಂದು ಚುಚ್ಚಿದಾಗೆ ಮಾತ್ರ ಬರ್ತದೆ, ಪ್ರಿಕಿಂಗ್ ಟೈಪ್ ಆಫ್ ಪೇನ್. ಅದು ಯೂಶುವಲ್ ಆಗಿ ಹಾರ್ಟಿಗೆ ಸಂಬಂಧಪಟ್ಟದ್ದಾಗಿರೋದಿಲ್ಲ. ಒಮ್ಮೆ ಒಂದು ಭಾಗದಲ್ಲಿ ನೋವು, ಇನ್ನೊಮ್ಮೆ ಇನ್ನೊಂದು ಭಾಗದಲ್ಲಿ ನೋವು, ಒಂದೊಂದು ನಿಮಿಷದಿಂದ ಕಡಿಮೆ ನೋವು ಬರುವಂಥದ್ದು, ಅದು ಹಾರ್ಟಿಗೆ ಯೂಶುವಲಿ ಆಗಿರೋದಿಲ್ಲ. ಹಾರ್ಟಿನ ನೋವು ತೀವ್ರತೆ ಜಾಸ್ತಿ ಆಗ್ತಾ ಹೋಗ್ತದೆ. ಎದೆ ಭಾಗದಲ್ಲಿ ಹಿಂಡಿದಂಥ ನೋವು ಬರ್ತದೆ. ಅದು ಇನಿಷಿಯಲಿ ಸ್ವಲ್ಪ ಟೈಮಲ್ಲಿ ಕೆಲವೊಮ್ಮೆ 5 ನಿಮಿಷಕ್ಕೆ ಬಂದು ಹೋಗ್ತಾ ಇರ್ಬೋದು. ಆದರೆ ಕೆಲವೊಮ್ಮೆ ಆಮೇಲೆ ತೀವ್ರತೆ ಜಾಸ್ತಿ ಆದಾಗ ಕಂಟಿನ್ಯೂಸ್ ಅರ್ಧ ಗಂಟೆಯಿಂದ ಜಾಸ್ತಿ ನೋವು ಹಾಗೆ ಉಳ್ಕೊಳ್ತದೆ. ಸೊ ಅಂಥ ನೋವು ಯೂಶುವಲ್ ಆಗಿ ಹಾರ್ಟಿಗೆ ಸಂಬಂಧಪಟ್ಟ ಎದೆ ನೋವು ಆಗಿರ್ತದೆ.
ಅಂದ್ರೆ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಇರ್ತದೆ ಡಾಕ್ಟರ್, ಈಗ ಹಾರ್ಟಿನ ಒಂದು ನೋವು ಬಂತು ಅಂತ ಹೇಳಿದ ಕೂಡಲೇ ಕೈ ನೋವು ಕೂಡ ಬಂದರೆ ನಾವು ಲೆಫ್ಟ್ ಹ್ಯಾಂಡ್ ಅವ್ರ ರೈಟ್ ಹ್ಯಾಂಡಿಗೆ ನೋವು ಬರ್ತದೆ, ಸೊ ಅವಾಗ ನಾವು ಕೂಡಲೇ ಡಾಕ್ಟರನ್ನ ಸಂಪರ್ಕಿಸಬೇಕಾಗ್ತದೆ, ಅಥವಾ ನಮಗೆ ಹೃದಯಾಘಾತ ಬರ್ಬೋದೇನೋ ಅಂತ ಹೇಳುವ ಒಂದು ಪ್ರಶ್ನೆ ಕೂಡ ಅವರ ಮನಸ್ಸಲ್ಲಿರ್ತದೆ. ಇದರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಅದು ಹೇಳಿದಾಗೆ ನಾವು ಈಗ ಹಾರ್ಟಿಗೆ ಬಂದ ನೋವು ಎಲ್ಲ ದಿವಸದಲ್ಲಿ ಒಂದೇ ಥರ ಬರ್ತದೆ, ಅದು ತೀವ್ರತೆ ಜಾಸ್ತಿ ಇರ್ತದೆ. ಆ ಎದೆ ಭಾಗದ ಮಧ್ಯದಲ್ಲಿ ನೋವು ಬರುವುದರ ಜೊತೆಗೆ ಕೈಗೆ ಅದು ನೋವು ಬರ್ತದೆ. ಇವನ್ ದವಡೆಗಳ ಹತ್ರ ಸಹ ನೋವು ಬರ್ಬೋದು. ನಾವು ಕೈಯಿಂದ ಎದೆ ಭಾಗದಿಂದ ಮೇಲೆ ದವಡೆಗಳವರೆಗೆ ನೋವು ಬರ್ಬೋದು. ಎಡಗ ಭಾಗದ ಕೈ ಒಂದು ಸೈಡಲ್ಲಿ ನೋವು ಪ್ರಸರಿಸ್ತದೆ. ಸೊ ಆ ಥರದ ನೋವು ಬಂದಾಗ ಅದು ನಡೆಯುವಾಗ ಎನ್ಬೋದು, ಆಚೆ ಈಚೆ ಹೋಗುವಾಗ ಸ್ವಲ್ಪ ಜಾಸ್ತಿ ಆಗುವಂಥ ನೋವು ಬಂದರೆ, ಅದರೊಟ್ಟಿಗೆ ಬೆವರು ಬರುವಂಥದ್ದು, ತಲೆ ತಿರುಗುವಂಥದ್ದು ಇರ್ಬೋದು, ಎದೆ ಬಡಿತ ಜಾಸ್ತಿ ಆ ಥರ ಏನಾದರೂ ಬಂದರೆ ಆವಾಗ ಹಾರ್ಟಿಗೆ ಸಂಬಂಧಪಟ್ಟ ಕಾರಣಗಳಿರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮಿನಿಮಮ್ ಒಂದು 10 ನಿಮಿಷದಿಂದ ಜಾಸ್ತಿ ಖಂಡಿತವಾಗಿ ಕಂಟಿನ್ಯೂ ಆಗ್ತಾ ಇದ್ದರೆ ಅವ್ರು ಖಂಡಿತವಾಗಿ ಡಾಕ್ಟ್ರನ್ನ ನೋಡಬೇಕಾಗ್ತದೆ. ಅಂದರೆ ಮೊದಲನೇದಾಗಿ ನಾವು ಹೇಳಬೇಕಂತ ಹೇಳಿದರೆ, ಈ ಒಂದು ಎದೆ ನೋವು ಬರ್ತಾ ಇರುವಾಗ ಜನರು ಏನು ಮಾಡ್ತಾರೆ, ಇದು ಅಸಿಡಿಟಿಯ ಒಂದು ಪ್ರಾಬ್ಲಮ್ ಅಂತ ಹೇಳಿ ಸುಮ್ಮನೆ ಇರ್ತಾರೆ. ಬಟ್ ಯಾವ ಸಂದರ್ಭದಲ್ಲಿ ಆ್ಯಂಡ್ ಯಾವ ಒಂದು ತೀವ್ರತೆ ಜಾಸ್ತಿ ಆಗುವಾಗ ನಾವು ಡಾಕ್ಟರ್ ಹತ್ರ ಹೋಗಬೇಕು ಅಂತ ನೀವು ಹೇಳ್ತೀರಾ? ಯಾವುದೇ ಎದೆಯುರಿ ನಿಮಗೆ ನಡೆಯುವಾಗ ಜಾಸ್ತಿ ಆಗ್ತದೆ, ಫಾಸ್ಟ್ ನಡೆಯುವಾಗ ಜಾಸ್ತಿ ಆಗ್ತದೆ, ಸ್ವಲ್ಪ ದೂರ ನಡೆಯುವಾಗ ಜಾಸ್ತಿ ಆಗ್ತದೆ ಅಂತ ಎದೆಯುರಿ ಖಂಡಿತವಾಗಿಯೂ ಹಾರ್ಟಿಗೆ ಸಂಬಂಧಪಟ್ಟಿರುವ ಸಾಧ್ಯತೆಗಳೇ ಜಾಸ್ತಿ ಇರುವ. ನಾವು ನೋಡುತ್ತಿರುವ ಡೈಲಿ ಪ್ರಾಕ್ಟೀಸಲ್ಲಿ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅವರಿಗೆ ಒಂದು 50ರಿಂದ 70% ಜನರಿಗೆ ಈ ಸಿಂಪ್ಟಮ್, ನಾನು ಹೇಳುವ ಎದೆ ಉರಿ ನಡೆಯುವಾಗ ಜಾಸ್ತಿ ಆಗುವಂಥ ಸಿಂಪ್ಟಮ್ 1 ತಿಂಗಳಿಂದ 6 ತಿಂಗಳವರೆಗೆ ಖಂಡಿತವಾಗಿಯೂ ಇರ್ತದೆ. ಎಲ್ಲರೂ ಅದನ್ನು ಅಸಿಡಿಟಿ ಅಂತೇಳಿ ನೆಗ್ಲೆಕ್ಟ್ ಮಾಡಿರ್ತಾರೆ. ಯಾಕೆಂದ್ರೆ ಅದು ಇನಿಷಿಯಲ್ ಪೀರಿಯಡ್ ಅಲ್ಲಿ ಒಂದು 10 ನಿಮಿಷದಲ್ಲಿ ಕಮ್ಮಿ ಆಗಿಬಿಡ್ತದೆ, ನಡೆದಾಗ ಬರ್ತದೆ, ಸ್ವಲ್ಪ ಹೊತ್ತು ನಿಂತರೆ ಅದು ಕಡಿಮೆ ಆಗ್ತದೆ, ಅದನ್ನು ಅವರ ಹಾಗೆ ಬಿಟ್ಟಿರ್ತಾರೆ. ಆದರೆ ಹೆಚ್ಚಿನ ಹೃದಯಾಘಾತ ಮುನ್ಸೂಚನೆ ಕೊಟ್ಟಿರ್ತದೆ. ಯಾವುದೇ ಹೃದಯಾಘಾತ ಸಡನ್ ಆಗಿ ಒಂದೇ ದಿವಸಕ್ಕೆ ಬಂದಿರೋದಿಲ್ಲ. ಮುನ್ಸೂಚನೆ ತೀವ್ರತೆ ಸ್ವಲ್ಪ ಕಡಿಮೆ ಇರಬಹುದು, ಆದರೆ ಮುನ್ಸೂಚನೆ ಹೆಚ್ಚಿನವರಲ್ಲಿ ಅದು ಕೊಟ್ಟಿರುತ್ತದೆ. ಅಂದ್ರೆ ನಾವು ಈ ಒಂದು ಹೃದಯ ಸಮಸ್ಯೆ ಹೀಗೆ ಬರ್ತಾ ಇರಬೇಕಾದ್ರೆ ಸ್ವಲ್ಪ ಒಂದು 5-10 ಸಲ ಬರಬೇಕಾದ್ರೆ ಕೂಡ ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸಬಹುದು ಅಂತ ಹೇಳ್ತೀರಾ? 5-10 ಸಲ ವೇಟ್ ಮಾಡಬಾರದು, ಅದು ತುಂಬಾ ಜಾಸ್ತಿ ಮುಂಚೆನೇ ಬರಬೇಕಾಗ್ತದೆ. ಯಾವುದು ಲಕ್ಷಣಗಳು ನಾನು ಹೇಳಿದ್ದೇನೆ, ಅದರ ತೀವ್ರತೆ ಕಮ್ಮಿ ಇರಬಹುದು, ಆದರೆ ಏನು ಅದು ನೋವು ನಡೆಯುವಾಗ ಏನು ಬರ್ತಿದೆ ಆ ಥರ ಇದ್ದದ್ದು ಖಂಡಿತವಾಗಿ ಅಂಥವರು ಖಂಡಿತವಾಗಿಯೂ ಚೆಕಪ್ 1-2 ಟೈಮಲ್ಲೇ ಮಾಡಬೇಕಾಗ್ತದೆ. ಡೈಲಿ ಅವರಿಗೆ ಕಾಣಿಸ್ತಾ ಇರ್ತದೆ. ಹೆಚ್ಚಿನ ತಪಾಸಣೆ ಎಷ್ಟು ಬೇಗ ಮಾಡಿಸ್ತೇವೋ ಅಷ್ಟು ಬೇಗ ಖಂಡಿತವಾಗಿ ಹಾರ್ಟಿಗೆ ಎಷ್ಟು ನಾವು ಬೇಗ ಮಾಡಿದ್ದೇವೆ, ಹಾರ್ಟಿಗೆ ಡ್ಯಾಮೇಜ್ ಆಗುವ ಮೊದಲೇ ತಪಾಸಣೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಾಗ ಅದರಲ್ಲಿರುವ ಲಾಭ ಏನು ಇರ್ಬೋದು, ಹೃದಯಕ್ಕೆ ಅದರ ಲಕ್ಷಣ ಇದಕ್ಕೆ ಅದರಿಂದ ಫಲ ಜಾಸ್ತಿ ಆಗ್ತದೆ. ಓಕೆ ಡಾಕ್ಟರ್, ಹಾಗೆ ಮಕ್ಕಳಲ್ಲಿ ಕೂಡ ನಾವೀಗ ಹೃದಯಾಘಾತವನ್ನು ನೋಡ್ತಾ ಇದ್ದೇವೆ. ಹಾಗೆ ಮತ್ತೆ ಕೆಲವು ಜನಸಾಮಾನ್ಯರಲ್ಲಿ ಒಂದು ತಪ್ಪು ಕಲ್ಪನೆಯ ಗೊತ್ತಿಲ್ಲ ನನಗೆ, ಒಂದು ಮಕ್ಕಳಲ್ಲಿ ಹಾರ್ಟಲ್ಲಿ ಹೋಲ್ ಅಂತ ಇರ್ತದೆ. ಈ ಒಂದು ಹೋಲ್ನ ಒಂದು ಸಮಸ್ಯೆಯಿಂದ ಕೂಡ ಅವರು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರಾ ಈಗಿನ ಕಾಲದಲ್ಲಿ ಅಂತ? ಈ ಟೈಮಲ್ಲಿ ಹೇಗೆ ನಾನು ಅದನ್ನೇ ಹೇಳಬೇಕು ಅಂತ ಬಯಸ್ತೀನಿ. ಹೃದಯಾಘಾತ ಏನು ಟರ್ಮ್ ಏನಿದೆ ಅದು ಜನಸಾಮಾನ್ಯರಲ್ಲಿ ಏನು ಹಾರ್ಟಿಗೆ ಏನು ಎಫೆಕ್ಟ್ ಆದ್ರೂ ಸಹ ಅದಕ್ಕೆ ಹೃದಯಾಘಾತ ಎನ್ನುವ ಲೇಬಲ್ ಆಗುತ್ತೆ. ಈಗ ಮಕ್ಕಳಲ್ಲಿ ಹೃದಯಕ್ಕೆ ಬರುವಂಥ ಪ್ರಾಬ್ಲಮ್ಸ್ ಅಲ್ಲಿ ಒಂದು ಹೋಲ್ ಅಂತ ಏನು ಹೇಳಿದ್ದೀರಾ, ಸೊ ಅದರಲ್ಲಿ ಯೂಶ್ವಲ್ ಸಿವಿಯರ್ ಹೋಲ್ಸ್ ಏನು ಲಕ್ಷಣಗಳು ಬರುವಂಥ ಹೋಲ್ಸ್ ಯೂಶ್ವಲಿ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ತದೆ. ಅದು 1 ವರ್ಷದ ಮೊದಲೇ ಹೆಚ್ಚಿನವರಿಗೆ ಕಾಣಿಸಿಕೊಳ್ತದೆ. ಅದು ಆವಾಗಲೇ ಉಸಿರಾಟ ತೊಂದರೆ ಇರ್ಬೋದು, ಆವಾಗ ಅವರಿಗೆ ಏನು ಜ್ವರ ಬರೋದು, ಕೆಮ್ಮು ಕಫ ಬರುವಂಥ ಜ್ವರ, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಪದೇ ಅವರಿಗೆ ಜ್ವರ ಬರುವಂಥದ್ದು, ಕೆಮ್ಮು ಬರುವಂಥದ್ದು, ಮತ್ತೆ ಬೆಳವಣಿಗೆ ಕಡಿಮೆ ಕುಂಠಿತ ಆಗುವಂಥದ್ದು, ವೆಯ್ಟ್ ಜಾಸ್ತಿ ಆಗುವುದಿಲ್ಲ, ಆವಾಗ ಅವರಿಗೆ ಜ್ವರ ಬರ್ತದೆ. ಅಂಥವರಿಗೆಲ್ಲ ಕೆಲವೊಮ್ಮೆ ಹಾರ್ಟಿಗೆ ತೊಂದರೆ ಇರುವಂಥ ಸಾಧ್ಯತೆ ಇದೆ. ಅಂಥ ಮಕ್ಕಳಿಗೆ ಖಂಡಿತವಾಗಿ ಹಾರ್ಟಿದ್ದು ಚೆಕಪ್ಸ್ ಮಾಡಬೇಕಾಗ್ತದೆ. ಹೋಲಿರುವ ಸಾಧ್ಯತೆಗಳು ಅಂಥವರಲ್ಲಿ ಇದೆ. ಹಾಗೆಂತ ಹೇಳ್ಕೊಂಡು ಆದರೆ ಯೂಶ್ವಲಾಗಿ ನಾವು ಯಾವಾಗ ಯಾರಿಗೆ ಬೆಳವಣಿಗೆ ಸರಿ ಆಗ್ತಾ ಇಲ್ವಾ, ಚಿಕ್ಕ ಮಗುವಿನಲ್ಲಿ ಯಾರಿಗೆ ಫೀಡಿಂಗ್ ಮೊಲೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗ್ತಾ ಉಂಟಾ, ಅಲ್ಲಾದ್ರೆ ಆಮೇಲೆ ಫೀಡಿಂಗ್ ಪ್ರಾಬ್ಲಮ್ಸ್ ಬರ್ತದೆ, ವೆಯ್ಟ್ ಗೇನ್ ಸರಿಯಾಗಿ ಆಗುದಿಲ್ಲ, ತೂಕ ಜಾಸ್ತಿ ಆಗ್ತಾ ಇಲ್ಲ, ಆವಾಗ ನ್ಯೂಮೋನಿಯಾ ಥರದ್ದು ಕಫದ ಬರುವಂಥ ಜ್ವರ, ಶೀತ, ಕೆಮ್ಮು ಅಂಥದ್ದೆಲ್ಲ ಜಾಸ್ತಿ ಆವಾಗವಾಗ ಬರ್ತಿದ್ರೆ ಅಂಥವ್ರು ಖಂಡಿತವಾಗಿ ಅವರಿಗೆ ಹಾರ್ಟಿದ್ದು ಚೆಕಪ್ ಆಗಬೇಕು. ಎಕೋಕಾರ್ಡಿಯೋಗ್ರಫಿ ಅಂತ ಹಾರ್ಟಿದ್ದು ಸ್ಕ್ಯಾನಿಂಗ್ ಮಾಡಿಸಿ ಅದರಲ್ಲಿ ಏನಾದರೂ ಹೋಲ್ ಇದೆಯಾ ಅಂತ ಕನ್ಫರ್ಮ್ ಮಾಡಬೇಕಾಗುತ್ತೆ. ಅದು ಒಂದು ಅಂಶ. ಎರಡನೇದೇನಾಗ್ತದೆ ಅಂದರೆ, ನಾನು ಆವಾಗಲೇ
ಕಂಡಕ್ಷನ್ ಸಿಸ್ಟಮ್ ಅಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಗ್ಗೆ ನಾನು ಹೇಳಿದೆ. ಕೆಲವು ಮಕ್ಕಳಲ್ಲಿ ಚಾನಲೋಪತಿ ಅಂತ ಹೇಳೋದು ಬೈ ಬರ್ತ್ ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರ್ತವೆ. ಸೊ ಅದರಿಂದ ಏನಾಗ್ತದೆ ಅಂತ ಈ ಕಂಡಕ್ಷನ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಆದಾಗ ಅವರಿಗೆ ಎದೆ ಬಡಿತದಲ್ಲಿ ವೇರಿಯೇಷನ್ಸ್ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಅಂಥ ಸಂದರ್ಭದಲ್ಲಿ ಸಡನ್ನಾಗಿ ಹೃದಯಕ್ಕೆ ತೊಂದರೆ ಆಗ್ಬೋದು, ಜೀವಕ್ಕೆ ಅಪಾಯ ಬರುವಂಥ ಸಾಧ್ಯತೆಗಳಿದ್ದೇವೆ. ಅವರಿಗೆ ಯೂಶಲಿ ಏನಾಗುತ್ತೆ, ಮೊದಲದ ಹಿಸ್ಟ್ರಿ ಏನಾಗಿರುತ್ತೆ ಅಂದರೆ ಹೃದಯ ಬಡಿತ ಜಾಸ್ತಿ ಆಗುವುದಿರ್ಬೋದು, ಅದ್ರ ಜೊತೆಗೆ ಆವಾಗ ತಲೆ ಸುತ್ತು ಬರೋದು. ಹೃದಯ ಬಡಿತ ಜಾಸ್ತಿ ಆಗುವ ಒಟ್ಟಿಗೆ ತಲೆ ಸುತ್ತು ಬರ್ತಾ ಇದ್ರೆ ಅಂತ ಅವರಿಗೆ ಹೃದಯ ಬಡಿತ ಜಾಸ್ತಿ ಅಬ್ನಾರ್ಮಲ್ ಆಗಿ ಜಾಸ್ತಿ ಆಗ್ತದೆ ಅಂತ ಲೆಕ್ಕ. ಅಂಥವರು ಇದು ಪರೀಕ್ಷೆ ಮಾಡಿಸಬೇಕಾಗ್ತದೆ. ಕೆಲವು ಒಂದು 20-30 ಆ ಥರ ವರ್ಷದವರು ಇರ್ಬೋದು, 30 ವರ್ಷ ಮೇಲೆ ಇದ್ದವರಿಗೆ ಕೆಲವೊಮ್ಮೆ ಅವರಿಗೆ ಹಾರ್ಟಿನ ಮಸಲಲ್ಲಿ ಪ್ರಾಬ್ಲಮ್ಸ್ ಬರ್ತದೆ. ಹಾರ್ಟಿನ ಮಸಲ್ಸ್ ಅಬ್ನಾರ್ಮಲ್ ಆಗಿ ದಪ್ಪ ಆಗಿರ್ತದೆ. ಸೊ ಅಂಥವರಿಗೆ ಹೈಪೋಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ. ಸೊ ಅಂಥವರಿಗೂ ಸಹ ಸಡನ್ ಆಗಿ ಸಡನ್ ಕಾರ್ಡಿಯಾಕ್ ಡೆತ್, ಸಡನ್ ಜೀವಕ್ಕೆ ಅಪಾಯ ಬರುವ ಸಾಧ್ಯತೆಗಳು ಇರ್ತದೆ. ಅದು ಕೆಲವೊಮ್ಮೆ ಮುನ್ಸೂಚನೆ ಸ್ವಲ್ಪ ಕೊಟ್ಟಿರ್ತದೆ. ಹೇಗೆ ನಾನು ಹೇಳಿದಾಗ ನಡೆಯುವಾಗ ಅವರಿಗೆ ತಲೆ ಸುತ್ತು ಬರುವಂಥದ್ದು, ಏನು ಕಣ್ಕತ್ಲೆ ಬರುವಂಥದ್ದು, ಅಂಥದ್ದೆಲ್ಲ ತೊಂದರೆಗಳು ಕೆಲವೊಮ್ಮೆ ಮುನ್ಸೂಚನೆ ಕೆಲವರಿಗೆ ಇದ್ದಿರ್ತದೆ. ಎಲ್ಲರಿಗೆ ಇರಬೇಕು ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಸೊ ಅಂಥವರು ಖಂಡಿತವಾಗಿ ಇಕೋಕಾರ್ಡಿಯೋಗ್ರಫಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಅದರಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಗೊತ್ತಾಗ್ತದೆ. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಪ್ರಾಬ್ಲಮ್ಸ್ ಇದ್ದವರಿಗೆ ಅವರಿಗೆ ನಮಗೆ ಒಂದು ಸಲ ECG ಮಾಡಿದರೆ, ಅವರು ನಾರ್ಮಲ್ ಇರುವ ಟೈಮಲ್ಲಿ ECG ಮಾಡಿದರೆ ಅದು ECG ನಾರ್ಮಲಿಗೆ ಬರ್ತದೆ. ಅಂಥವರಿಗೆ ಹೋಲ್ಡರ್ ಟೆಸ್ಟ್ ಅಂತಂದರೆ ಕಂಟಿನ್ಯೂಸ್ 3 ರಿಂದ 3 ದಿವಸದವರೆಗೆ ಕಂಟಿನ್ಯೂಸ್ ECG ಮಾಡುವಂಥ ಟೆಸ್ಟ್ ಇದೆ. ಆವಾಗ ಅವರಿಗೆ 3 ಡೇಸಲ್ಲಿ ಏನಾದರೂ ತೊಂದರೆ ಆದಾಗ ಕಂಟಿನ್ಯೂಸ್ ECG ಮಾನಿಟರ್ ಮಾಡಿಕೊಂಡು ಹಾಗೆ ಅವರ ತೊಂದರೆಗಳನ್ನು ಪತ್ತೆ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಹಾಗೆ ಟೆಕ್ಕಿಗಳು ಇರ್ತಾರೆ. ಇವರು ಒಂದು ವಾರದಲ್ಲಿ ಒಂದು 50ರಿಂದ 60 ಗಂಟೆಗಳ ಕಾಲ ಅವರು ದುಡಿತಾನೆ ಇರ್ತಾರೆ. ಹಾಗಿರುವಾಗ ಅವರಿಗೆ ನೀವು ಯಾವ ರೀತಿಯಲ್ಲಿ ಸಜೆಸ್ಟ್ ಮಾಡ್ತಾರೆ? ಅವರ ಒಂದು ಸ್ಟ್ರೆಸ್ ಲೆವೆಲ್, ಆ ಒಂದು ಕಂಪ್ಯೂಟರನ್ನು ನೋಡುವಂಥದ್ದು ಇರ್ಬೋದು, ಆ ಒಂದು ಟೆಕ್ನಾಲಜೀಸನ್ನು ಯೂಸ್ ಮಾಡ್ತಾ ಅವರಿಗೆ ಈ ಒಂದು ಹೃದಯಾಘಾತದ ಸಮಸ್ಯೆಗಳು ಬರ್ತಾವ? ಈಗ ಖಂಡಿತವಾಗಿ ಅವರನ್ನು ಇನ್ ಜನರಲ್ ಆಗಿ ನಾವು ಅವರಿಗೆ ಅಂತಲ್ಲ, ಇನ್ ಜನರಲ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಟ್ರೆಸ್ ಲೆವೆಲ್ ಈಗ 2-3 ವರ್ಷದ ಮಕ್ಕಳಿಂದ ಹಿಡಿದು 60 ವರ್ಷ, 70 ವರ್ಷ, 80 ವರ್ಷದವರೆಗೂ ವರ್ಲ್ಡ್ ಕಾಮನ್ ಆಗಿ ಇರುವಂತದ್ದು ಸ್ಟ್ರೆಸ್. ಯಾವುದೇ ತರಹದ ಸ್ಟ್ರೆಸ್ ಇರ್ಬೋದು, ಅದು ಅವರ ಪರ್ಫಾರ್ಮೆನ್ಸ್ ರಿಲೇಟೆಡ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಇಲ್ಲದಿದ್ರೆ ಟಾರ್ಗೆಟ್ಸ್ ಏನಿದ್ರು ಸಹ ಅದರಲ್ಲಿ ಯಾವುದೇ ಕೆಲಸದ ಒತ್ತಡ ಇರಬಹುದು. ಮಾನಸಿಕವಾಗಿ ಸ್ಟ್ರೆಸ್ ಅವರಿಗೆ ಈಗಿನ ಹೆಚ್ಚಿನವರಿಗೆ, ಯಾಕೆಂದ್ರೆ ಇವಾಗದ ಇರುವ ಸೋಷಿಯಲ್ ಮೀಡಿಯಾದ ಪ್ರಾಬ್ಲಮ್ಸ್ ಇರ್ಬೋದು, ಮಾಸ್ ಮೀಡಿಯಾ ಯಾವುದೇ ಪ್ರಾಬ್ಲಮ್ಸ್ ಇರ್ಬೋದು, ಈಗ ನಮಗೆ ನ್ಯೂಸ್ ಸ್ಪ್ರೆಡ್ ಆಗುವಂಥದ್ದು ಇರ್ಬೋದು. ನಮ್ಮಲ್ಲಿ ಟಾಲರೆನ್ಸ್ ಲೆವೆಲ್ ತುಂಬಾ ಕಡಿಮೆ ಆಗಿದೆ. ಈಗ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ಹತ್ರ ಟಾಲರೆನ್ಸ್ ಲೆವೆಲ್ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಾಸ್ತಿ ತಲೆ ಬಿಸಿ ಅಂದ್ರೆ ಏನು ಸ್ಟ್ರೆಸ್ ಮಾಡಿಕೊಳ್ಳುವಂಥದ್ದು ಜಾಸ್ತಿ. ಯಾರು ಕೋಪ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಏನಾಗುತ್ತೆ, ನಮ್ಮಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಇದ್ದಾವೆ. ಯಾವ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ, ನಾವು ಯಾವುದೇ ತಲೆ ಬಿಸಿ ಆದಾಗ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸ್ಟ್ರೆಸ್ ಹಾರ್ಮೋನ್ಸಲ್ಲಿ ಅಡ್ರಿನಾಲಿನ್ ಇರ್ತದೆ, ಎಲ್ಲ ಹಾರ್ಮೋನ್ಸ್. ಎಲ್ಲ ಹಾರ್ಮೋನ್ಸು ಹಾರ್ಟಿಗೆ ಪ್ರೆಷರ್ ಕೊಡುವಂಥದ್ದು. ಸೊ ಈಗೇನು ಟರ್ಮಿನಾಲಜಿ ಸ್ಟ್ರೆಸ್ ಕಾರ್ಡಿಯೋಮಯೋಪತಿ ಇಂಥ ಸಹ ಇದೆ. ಸ್ಟ್ರೆಸ್ ಇಂಡ್ಯೂಸ್ಡ್ ಹಾರ್ಟ್ ಪ್ರಾಬ್ಲಮ್ಸ್ ಮಾಡ್ತದೆ. ಈಗ ನಮಗೆ ಏನೇ ಹೆದರಿಕೆ ಆದರೂ, ಸ್ಟ್ರೆಸ್ ಆದರೂ ಸಹ ಹಾರ್ಟ್ ಬೀಟಿಂಗ್ ಜಾಸ್ತಿ ಆಗ್ತದೆ. ಹಾರ್ಟ್ ಬೀಟಿಂಗ್ ಜಾಸ್ತಿ ಆಗ್ತದೆ ನಾರ್ಮಲ್ ಆಗಿ. ಎಷ್ಟು ಕಡಿಮೆ ಅಂದರೆ ಹಾರ್ಟ್ ಜಾಸ್ತಿ ಕೆಲಸ ಮಾಡಬೇಕು. ವರ್ಕ್ ಯಾವುದೇ ವಸ್ತು, ಯಾವುದೇ ನಮ್ಮ ಬಾಡಿ ಪಾರ್ಟ್ಸ್ ಕೆಲಸ ಜಾಸ್ತಿ ಮಾಡಿದಾಗ ಅದಕ್ಕೆ ಕಾಯಿಲೆಗೆ ತುತ್ತಾಗುವ ಚಾನ್ಸಸ್ ಜಾಸ್ತಿ. ಈಗ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆದ ಕೂಡಲೇ ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇವಾಗ 30 ವರ್ಷದ ಕೆಳಗಿನವರು ತುಂಬ ಜನರಿಗೆ ನಮಗೆ ಶುಗರ್, ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು, ಅಧಿಕ ರಕ್ತದೊತ್ತಡದ ಪೇಷಂಟ್ಸ್ ತುಂಬ ಇದ್ದಾರೆ. ಈಗ 20-25 ವರ್ಷದವರಿಗೆ ಸಹ BP ಇರಲ್ಲ ಅಂತ ಇಲ್ಲ. ಈಗ ಎಲ್ಲರದ್ದು BP ನಾವು ಚೆಕ್ ಮಾಡಬೇಕಾಗ್ತದೆ, ಯಾಕಂದರೆ ಹೆಚ್ಚಿನವರಲ್ಲಿ ಈಗ ಕಾಣಿಸಿಕೊಳ್ತಿದೆ. ಸೊ ಬ್ಯಾಕ್ ಟು ರಿಸ್ಕ್ ಫ್ಯಾಕ್ಟರ್ಸ್. ಈಗ ಡಯಾಬಿಟಿಸ್, ಹೈಪರ್ ಟೆನ್ಷನ್ ರಿಸ್ಕ್ ಫ್ಯಾಕ್ಟರ್ಸ್. ಹಾರ್ಟಿಗೆ ತೊಂದರೆ ಮಾಡಲಿಕ್ಕೆ ಇರುವಂತಹ ಫಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ನಾನು ಆವಾಗಲೇ ಹೇಳಿದೆ. ಯಾರಿಗೆ ಬರ್ಬೋದು, ಡಯಾಬಿಟಿಸ್ ಇರುವವರಿಗೆ, ಹೈಪರ್ ಟೆನ್ಷನ್ ಅವರಿಗೆ. ಈಗ ಸ್ಟ್ರೆಸ್ ಇಂಡ್ಯೂಸ್ಡ್ ಅಂಥವರಿಗೆ BP ಜಾಸ್ತಿ ಇದೆ, ಡಯಾಬಿಟಿಸ್ ಜಾಸ್ತಿ ಇದೆ. ಸೊ ಅದರಿಂದಾಗಿ ಹಾರ್ಟ್ ತೊಂದರೆ ಖಂಡಿತವಾಗಿಯೂ ಬರ್ತದೆ. ಸೊ ಹಾಗೆ ಸ್ಟ್ರೆಸ್ ನಮಗೆ ನಮ್ಮ ಈ ಎಲ್ಲ ಕಾಯಿಲೆಗಳಿಗೆ ರಿಲೇಟೆಡ್ ಆಗಿರ್ತದೆ. ಅಂದ್ರೆ ಮಾನಸಿಕ ಒತ್ತಡ ಅಂತ ಹೇಳುವಂಥದ್ದು ಹೃದಯಾಘಾತಕ್ಕೆ ಒಂದು ಮೂಲ ಕಾರಣನೂ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಹೃದಯಾಘಾತಕ್ಕೆ ಅಂದ್ರೆ ನಮ್ಮ ಬರೀ ಈಗ ನಾವು ನಾನು ಹೃದ್ರೋಗ ತಜ್ಞನಾಗಿ ಹೃದಯದ ಬಗ್ಗೆ ಮಾತ್ರ ಮಾತಾಡ್ತಾ, ಅದು ಹೃದಯಾಘಾತಕ್ಕೆ ಮಾತ್ರ ಅಲ್ಲದೆ ಇವನ್ BP ಶುಗರ್ ಜಾಸ್ತಿ ಆದಾಗ ಇವನ್ ತುಂಬಾ ಜನರ ಹತ್ರ ಈಗ ಸ್ಟ್ರೋಕ್, ಯಂಗ್ ಸ್ಟ್ರೋಕ್ ಅಂತ ಇದೆ. ಚಿನ್ನವರಲ್ಲಿ ಸಹ ಬ್ರೈನ್ ಹೆಮರೇಜ್ ಆಗಿರ್ಬೋದು, ಬ್ರೈನ್ ಅಲ್ಲಿ ಕ್ಲಾಟ್ಸ್ ಬರೋದಿರ್ಬೋದು, ಸ್ಟ್ರೋಕ್ ಆಗುವಂಥದ್ದು ತುಂಬಾ ನೋಡಿದ್ದೇವೆ. ಇದೆಲ್ಲ ರಕ್ತ ಸಂಚಾರದಲ್ಲಿರುವಂತಹ ತೊಂದರೆಯನ್ನು BP, ಹೈಪರ್ ಟೆನ್ಷನ್, ದಟ್ ಅದು ಯಾಕೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಉಂಟು. ವರ್ಕ್ ಸ್ಟ್ರೆಸ್ ಇರ್ಬೋದು, ಯಾವುದೇ ಸ್ಟ್ರೆಸ್ ಜಾಸ್ತಿ ಆಗ್ತಾ ಉಂಟು. ಸೊ ಫೈನಲಿ
ಈಗ ಹಾರ್ಟಿನಲ್ಲದೆ ನಮ್ಮ ದೇಹದ ಫುಲ್ ಬಾಡಿದು ಸಿಸ್ಟಮಿಗೆ ಪ್ರೆಷರ್ ಬೀಳ್ತದೆ ಡಯಾಬಿಟಿಸ್ ಇದ್ದಾಗಿ ಅಧಿಕ ರಕ್ತದೊತ್ತಡದಿಂದ. ಅದರಿಂದ ಹೃದಯಾಘಾತವೂ ಆಗ್ತದೆ, ಬ್ರೈನಲ್ಲಿ ಬ್ರೈನ್ ಸ್ಟ್ರೋಕು, ಬ್ರೈನ್ ಹೆಮರೇಜು ಆಗ್ತದೆ. ಬಿ ಪಿ ಜಾಸ್ತಿ ಆದ್ರಿಂದ ಬಾಡಿ ಎಲ್ಲೆಲ್ಲಿ ರಕ್ತನಾಳಗಳಿದ್ದಾವೆ ಅವುಗಳಿಗೆಲ್ಲರಿಗೂ ತೊಂದರೆ ಆಗ್ತದೆ. ಇವನ್ ನಾನು ಆವಾಗ ಹೇಳಿದೆ ಅಯೋಟಿಕ್ ಡಿಸೆಕ್ಷನ್ ಅಂತ. ಸಡನ್ ಆಗಿ ಬಿ ಪಿ ಜಾಸ್ತಿ ಆದಾಗ ನಮ್ಮ ಪ್ರಧಾನ ರಕ್ತನಾಳ ಒಡೆದು ಹೋಗ್ತದೆ, ಸಡನ್ ಆಗಿ ಜೀವಕ್ಕೆ ತೊಂದರೆ ಬರ್ತದೆ. ಸೊ ಅದೆಲ್ಲ ಒಂದಕ್ಕೊಂದು ಕಾರಣಗಳಿರ್ತದೆ, ಒಂದಕ್ಕೊಂದು. ಹಾಗಾದ್ರೆ ಮಾನಸಿಕ ಒತ್ತಡ ಅಂತ ಹೇಳುವುದು ನಮ್ಮ ಇಡೀ ಆರೋಗ್ಯದ ಮೇಲೆ ಆರೋಗ್ಯವನ್ನು ಏರುಪೇರು ಮಾಡುವಲ್ಲೂ ಕೂಡ ಪಾತ್ರವನ್ನು ವಹಿಸುತ್ತದೆ. ಜಾಸ್ತಿ ಆದಾಗ ನಿದ್ರೆ ಕಮ್ಮಿ ಆಗ್ತದೆ. ಓಕೆ, ಒಂದ್ಸಲ ನಿದ್ದೆ ಕಮ್ಮಿ ಆದಾಗ ಎಲ್ಲ ಸೈಕಲ್ಸ್ ಎಲ್ಲ ನಮ್ಮ ಸಮತೋಲನ ಹಾಳಾಗ್ತದೆ. ಯಾವುದು ಪ್ರಾಬ್ಲಮ್ ಮಾಡ್ತದೆ. ಈಗ ನಿದ್ದೆ ಕಡಿಮೆ ಆದಾಗ, ನಿದ್ರೆ ಕಡಿಮೆ ಆದ್ರಿಂದ ಸಹ ಬಿ ಪಿ ಜಾಸ್ತಿ ಆಗ್ತದೆ. ನೀವು ಈಗ ಒಂದು ಹಿಂದಿನ ದಿನ ನೀವು ನಿದ್ದೆ ಮಾಡಿಲ್ಲ, ನಿದ್ದೆ ಆಗಿಲ್ಲ, ನೆಕ್ಸ್ಟ್ ದಿನ ಹೋಗಿ ಬಿ ಪಿ ಚೆಕ್ ಮಾಡಿ, ಖಂಡಿತವಾಗಿ ಅಂಥವರ ಬಿ ಪಿ ಜಾಸ್ತಿ ಇರ್ತದೆ, ಹಾರ್ಟ್ ರೇಟ್ ಜಾಸ್ತಿ ಇರ್ತದೆ. ಸೊ ನಿದ್ರೆಯಿಂದ ತೊಂದರೆ ಸಹ ಬರ್ತದೆ. ಸೊ ಎಲ್ಲ ಒಂದಕ್ಕೊಂದು ಅದು ರಿಲೇಟೆಡ್, ಕನೆಕ್ಟೆಡ್ ಆಗಿದೆ. ಓಕೆ ಡಾಕ್ಟರ್, ಹಾಗೆ ನಾವೀಗ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು 30 ವರ್ಷದ ಒಳಗಿನವರೇ ಹೆಚ್ಚಿನದಾಗಿ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ. ಅದು ಕೂಡ ಸಡನ್ ಡೆತ್ ಆಗ್ತಾ ಇದೆ. ಇದಕ್ಕೇನು ಕಾರಣ ಇರ್ಬೋದು ಅಂತ ಹೇಳ್ಬೋದಾ? ನೋಡಿ, ನಾನು ಆಲ್ರೆಡಿ ಈಗ ಹೇಳಿದ್ದೆಲ್ಲ, ಅದು ಕಂಡಕ್ಷನ್ ಸಿಸ್ಟಮ್ ಇಂದ ಅದರಿಂದ ಸಹ ಕೆಲವು ಕಾಯಿಲೆಗಳಿದ್ದಾವೆ. ಹೃದಯದ ಮಜಲಲ್ಲಿ ತೊಂದರೆಗಳಾಗಿದ್ದು ಅದು ಹೈಪೋಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅದು ಇದ್ದಾವೆ. ಅರಿದ್ಮಿಯಾ ಇದೆ, ಅದು ಸಹ ಪ್ರಾಬ್ಲಮ್ಸ್ ಮಾಡ್ತದೆ. ಅದ್ರ ಜೊತೆ ನಾನು ಅದಕ್ಕೆ ಸಡನ್ ಆಗಿ ಬಿ ಪಿ ಶೂಟಪ್ ಆದಾಗ ಅಯೋಟಿಕ್ ಡಿಸೆಕ್ಷನ್ ಅಂತದ್ದು ಅದು ಸಹ ಪ್ರಾಬ್ಲಮ್ಸ್ ಬರ್ಬೋದು. ಅದಲ್ಲದೆ ಪಲ್ಮನರಿ ಎಂಬೋಲಿಸಮ್ ಅಂತಾರೆ, ನಮ್ಮ ಹಾರ್ಟಿಂದ ಲಂಗ್ಸಿಗೆ ಹೋಗುವ ಪ್ರಧಾನ ರಕ್ತನಾಳ ಇರ್ತದೆ, ಅಲ್ಲಿ ಸಹ ಕ್ಲಾಟ್ ಸಡನ್ ಆಗಿ ಬರೋದ್ರಿಂದ ಅದರಿಂದ ಸಹ ತೊಂದರೆ ಆದಾಗ ಸಹ ಸಡನ್ ಆಗಿ ಡೆತ್ ಬರಲಿಕ್ಕೆ ಚಾನ್ಸಸ್ ಇದೆ. ಕೆಲವು ಜನರಲ್ಲಿ 30 ಕೆಲವರಲ್ಲಿ ಬಿ ಪಿ ಶುಗರ್ ಮೊದಲೇ ಕಂಡವರಂತವ್ರ ಹತ್ರ ಸ್ಮೋಕಿಂಗ್ ಜಾಸ್ತಿ, ಕೆಲವರು ಸಣ್ಣ ಪ್ರಾಯಕ್ಕೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿರ್ತದೆ, ಅಂಥವರಿಗೆ ಈ ಹೃದಯಾಘಾತ ಸಹ ಆಗುವಂಥದ್ದು. ಹೃದಯ ರಕ್ತನಾಳದಲ್ಲಿ ಬ್ಲಾಕ್ ಬರಲಿಕ್ಕೂ ಸಹ ಚಾನ್ಸಸ್ ಇದೆ, ಅದರಿಂದ ಸಹ ಹೃದಯಾಘಾತ ಬರಲಿಕ್ಕೆ ಚಾನ್ಸಸ್ ಇದೆ. ತುಂಬ ಜನರಿಗೆ 20 ರಿಂದ 30 ವರ್ಷದವರು ಹೃದಯಾಘಾತ ಅಂದರೆ ಹಾರ್ಟ್ಲಿ ಬ್ಲಾಕ್ ಆದವರನ್ನು ನಾವು ನೋಡಿದ್ದೇವೆ. ಡಾಕ್ಟರ್, ಹೃದಯಾಘಾತದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮುಂದಿನ ಭಾಗದಲ್ಲಿ ಮಾತನಾಡೋಣ. ವೀಕ್ಷಕರೇ, ವೈದ್ಯಲೋಕ ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ ಎನ್ಎಬಿಎಚ್ ಮತ್ತು ಐಎಸ್ಒ ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ, 200 ಹಾಸಿಗೆಗಳ ಸೌಲಭ್ಯ, ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್, ಡಯಾಲಿಸಿಸ್ ಸಪೋರ್ಟ್, ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ, ಔಷಧಾಲಯ, ದಿನದ 24 ಗಂಟೆ ತುರ್ತು ಸೇವೆ, ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ. ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವೈದ್ಯಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಶ್ವಕುಮಾರ್ ಇವರು. ಡಾಕ್ಟರ್, ನೀವು ಇವಾಗಲೇ ನಮಗೆ ಹೃದಯದ ಬಗ್ಗೆ ಬಹಳಷ್ಟು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ರಿ. ಹಾಗೆ ಈಗಿನ ಒಂದು ದಿನದಲ್ಲಿ ನೋಡಬೇಕು ಅಂತ ಹೇಳಿದರೆ, ಹೃದಯಾಘಾತ ಬಂದರೆ ನಾವು ಏನು ಮಾಡಬೇಕು ಅಂತ ಹೇಳುವ ಅಂದಾಜೆ ನಮಗಿರುವುದಿಲ್ಲ. ಪ್ರಥಮ ಚಿಕಿತ್ಸೆಯಾಗಿ ನಾವು ಹೃದಯಾಘಾತ ಆದ ವ್ಯಕ್ತಿಗೆ ಏನು ಮಾಡ್ಬೋದು ಅಂತ ನೀವು ಹೇಳ್ತೀರಾ? ಈಗ ಹೃದಯಾಘಾತ ಆಗಿದ್ದನ್ನು ಅಂದರೆ ಅವರಿಗೆ ಎದೆನೋವು ಬರ್ತಾ ಉಂಟಾ ಅಲ್ಲ ಹೃದಯ ಸ್ತಂಭನ ಆಗಿದೆ ಅಂತ 2 ವಿಧಾನಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾನು ಪ್ರಥಮವಾಗಿ ಎದೆನೋವು ಬಂದವರು ಏನು ಮಾಡಬೇಕು ಅಂತ. ಎದೆನೋವು ಬಂದವರು ಅವರಿಗೆ ಇಮಿಡಿಯೇಟ್ ಆಗಿ ಏನು ECG ಎಲ್ಲಿ ಸೌಲಭ್ಯ ಇದೆಯಾ, ಈಗ ಅವರು ಬೇರೆನು ಅವರಿಗೆ ತಲೆ ಸುತ್ತು ಆ ಥರ ಏನು ಇಲ್ಲ ಅಂತ ಹೇಳಿದರೆ ಅಂಥವರು ಇಮಿಡಿಯೇಟ್ ಆಗಿ ಹತ್ತಿರದ ಎಲ್ಲಿ ECG ಅವೈಲೇಬಲ್, ಈಗ ಹೆಚ್ಚಿನ ಕಡೆಗಳಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಸಹ ECGದ್ದು ಅವೈಲೇಬಿಲಿಟಿ ಇದೆ, ಅಂಥವರು ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಎದೆನೋವು ಇದ್ದವರಿಗೆ ಹೇಳ್ತಾ ಇರೋದು, ಅವರು ಇಮಿಡಿಯೇಟ್ ಆಗಿ ECG ಮಾಡಿ ಅದರಲ್ಲಿ ಏನು ತೊಂದರೆ ಇದೆಯಾ ಅಂತ. ECGಯಲ್ಲಿ ನಮಗೆ ಏನಾಗ್ತದೆ, ಹಾರ್ಟ್ ಅಟ್ಯಾಕಲ್ಲಿ ಕೆಲವು ಟೈಪ್ಗಳಿದ್ದಾವೆ. ಸೊ ಏನು ರಕ್ತನಾಳದ ಪರ್ಸೆಂಟೇಜ್ ಆಫ್ ಬ್ಲಾಕಿನ ಬಗ್ಗೆ, ಅಕ್ಯೂಟ್ ತೀವ್ರತೆಯ ಬಗ್ಗೆ ಅದರಲ್ಲಿ ECGಯಲ್ಲಿ ಗೊತ್ತಾಗ್ತದೆ. ಸೊ ಪ್ರಾಥಮಿಕ ಇನಿಷಿಯಲ್ ಟೈಮಲ್ಲಿ ಕೆಲವೊಮ್ಮೆ ECG ನಾರ್ಮಲ್ ಬರಲಿಕ್ಕೆ ಚಾನ್ಸಸ್ ಇದೆ. ಅವಂಥವರನ್ನು ಹೃದಯ ಎದೆ ನೋವಿನ ಲಕ್ಷಣಗಳು ನಾನು ಆಲ್ರೆಡಿ ಹೇಳಿದ ಟೈಪಲ್ಲಿ ಅದೇ ಥರದ ಲಕ್ಷಣಗಳಿದ್ದಾವಾಗ ಅವರಿಗೆ ಖಂಡಿತವಾಗಿ ಅದು ಹಾರ್ಟಿದ್ದು ಸಂಬಂಧ ಪ್ರಾಬ್ಲಮ್ಸ್ ಇರ್ತದೆ. ಪ್ರಾಥಮಿಕ ಚಿಕಿತ್ಸೆ ಅಲ್ಲಿ ಅವರು ಕೆಲವು ಮೆಡಿಸಿನ್ಸ್ ಹಾಗೇನಾದರೂ ಕನ್ಫರ್ಮ್ ಆದರೆ ಅದಕ್ಕೆ ಪ್ರಾಥಮಿಕವಾಗಿ ಏನು ಕೊಡುವಂತಹ ಲೋಡಿಂಗ್ ಡೋಸ್ ಏನು ಬ್ಲಡ್ ಥಿನ್ನರ್ಸ್ ಇದ್ದಾವೆ ಅದನ್ನು ಕೊಟ್ಟು ಅವರು ಇಮಿಡಿಯೇಟ್ ಆಗಿ ಯಾವ
ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರು ಇರುವಂತಹ ಆಸ್ಪತ್ರೆಗೆ ರವಾನೆ ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಸೊ ಅದಕ್ಕೆ ಏನು ಚಿಕಿತ್ಸೆ ಬೇಕಾಗಿದ್ದು ಅಂತ ಹೇಳಿದ್ರೆ, ರಕ್ತ ಇವಾಗ ಸಡನ್ ಆಗಿ ಎದೆ ನೋವು ಬಂದಿದೆ ಅಂದರೆ ರಕ್ತ ಕ್ಲಾಟ್ ಆಗಿದೆ ಅಂತ. ಸೊ ಅದಕ್ಕೆ ಕ್ಲಾಟನ್ನು ತೆಗೆಯುವಂತಹ ವಿಧಾನಗಳು ಬೇಕಾಗಿರುವಂಥದ್ದು. ಈಗ ಎಲ್ಲಿ ಕ್ಯಾತ್ ಲ್ಯಾಬ್ ಅಂತ, ಅಂದರೆ ಹೃದ್ರೋಗ ತಜ್ಞರು ಇರುವಂಥ ಕ್ಯಾತ್ ಲ್ಯಾಬ್, ಅದನ್ನು ಬ್ಲಾಕ್ ತೆಗೆಯುವಂಥದ್ದು, ಬ್ಲಾಕ್ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಬೇಕಾಗತ್ತೆ. ಆ ಬ್ಲಾಕ್ ತೆಗಿಲಿಕ್ಕೆ ಇರುವಂಥ ಟ್ರೀಟ್ಮೆಂಟ್, ಕೆಲವು ಮೆಡಿಸಿನ್ಸ್ ಇದ್ದಾವೆ, ಕೆಲವೊಮ್ಮೆ ಸ್ಟೆಂಟ್ ಅಳವಡಿಸಬೇಕಾಗ್ತದೆ. ಅದು ನಾವು ಆಂಜಿಯೋಗ್ರಾಮ್ ಅಂತ ಒಂದು ಟೆಸ್ಟ್ ಮಾಡಿಕೊಂಡು, ಅದಕ್ಕೆ ಕ್ಯಾತ್ ಲ್ಯಾಬಿನ ಅವಶ್ಯಕತೆ ಇದೆ. ಆಂಜಿಯೋಗ್ರಾಮ್ ಅಂತ ಒಂದು ಟೆಸ್ಟ್ ಮಾಡಿಕೊಂಡು ಎಲ್ಲಿ ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಇದೆ, ಯಾವ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅದನ್ನು ನೋಡಿಕೊಂಡು ಆವಾಗ ಸ್ಟೆಂಟ್ ಅಳವಡಿಸಿಕೊಂಡು ಅದರ ಬ್ಲಾಕನ್ನು ತೆಗೆದಾಗ ಅದರಲ್ಲಿರುವ ರಕ್ತ ಸಂಚಾರ ಪುನಃ ಬಂದಾಗ ಅವರಿಗೆ ಹಾರ್ಟಿದ್ದು ಎದೆ ನೋವೆಲ್ಲ ಕಡಿಮೆ ಹಾಕ್ಕೊಂಡು ಜೀವದ ಅಪಾಯವನ್ನು ತಪ್ಪಿಸಬಹುದು. ಸೊ ಏನಾಗ್ತದೆ ಅಂತ ಹೇಳಿದರೆ, ಈ ಸ್ಟೆಂಟ್ ಅಳವಡಿಸಿದ ಟೈಮಿಂಗ್ ಎಲ್ಲದಕ್ಕೂ ಈಗ ಹಾರ್ಟಿನ ಟೈಮಿಂಗ್ ಗೋಲ್ಡನ್ ಅವರ್ಸ್ ಅಂತ ಏನು ಹೇಳುತ್ತೇವೆ, ಒಂದು 30 ಮಿನಿಟ್ಸ್ ಒಳಗಡೆ ಈ ಚಿಕಿತ್ಸೆಯನ್ನು ಪಡೆಯುವಲ್ಲಿ ಸಫಲರಾಗುವುದು ಉತ್ತಮ. 30 ಮಿನಿಟ್ಸಿಂದ ಇಷ್ಟು ಬೇಗ ಇವನ್ 3 ಅವರ್ಸ್ ಒಳಗಡೆ ಮಾಡಿದಾಗ ಬಹುತೇಕ ಹಾರ್ಟಿಗೆ ಆಗುವ ಡ್ಯಾಮೇಜನ್ನು ತಪ್ಪಿಸಬಹುದು. ನಾವು ಏನು ಹೇಳ್ತೇವೆ, 24 ಗಂಟೆ ಒಳಗೆ ಆದಷ್ಟು ಬೇಗ ಚಿಕಿತ್ಸೆ ಸಿಗುವುದು ಉತ್ತಮ. ಇಲ್ಲ ನಾನು ನಾಳೆ ಬರ್ತೇನೆ, ನಾಳೆ ನೋಡುವ ಅಂತ ಕಾದಲ್ಲಿ ಹೃದಯದ ಸ್ನಾಯುಗಳಿಗೆ ಆಲ್ರೆಡಿ ಈಗ ಏನಾಗ್ತದೆ, ಹೃದಯದ ರಕ್ತ ಸಂಚಾರ ಬ್ಲಾಕ್ ಆದಾಗ ಆ ಒಂದು ಭಾಗದ ಹೃದಯಕ್ಕೆ ರಕ್ತ ಸಂಚಾರ ಹೋಗ್ತಾ ಇರೋದಿಲ್ಲ. ಆ ಭಾಗದ ಸ್ನಾಯುಗಳು ಮಸಲ್ಗಳು ಡ್ಯಾಮೇಜ್ ಆಗಿ ಅಲ್ಲಿರುವ ಸೆಲ್ಸ್ಗಳು ಕೆಲಸ ಮಾಡೋದು ನಿಲ್ಲಿಸಿದ ಮೇಲೆ ಆಮೇಲೆ ಅದಕ್ಕೆ ಚಿಕಿತ್ಸೆ ತಗೊಂಡು ಏನೂ ಪ್ರಯೋಜನ ಆಗುದಿಲ್ಲ. ಏನು ನಮ್ಮ ತುಂಬಾ ಟೈಮಲ್ಲಿ ಏನು ನಮ್ಮ ಪೇಷಂಟ್ಸ್ ಅಲ್ಲಿ ಮಾತಾಡ್ತೇವೆ, ಅವರಿಗೆ ಆವಾಗ ತೀವ್ರತೆ ಅಷ್ಟು ಗೊತ್ತಾಗಿರೋದಿಲ್ಲ. ಕೆಲವರಿಗೆ ಕೆಲವು ಜಾಸ್ತಿ ನೋವು ಬಂದಿರಬಹುದು, ಕೆಲವರಿಗೆ ಕಡಿಮೆ ಬರ್ಬೋದು. ಸೊ ಆವಾಗ ಇಲ್ಲ ನಾನು ನಾಳೆ ಬರ್ತೇನೆ ಅಂತ ಹೇಳುವಂಥವ್ರು ತುಂಬಾ ಜನ ಇದ್ದಾರೆ. ಸೊ ಅಂಥವರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹಾರ್ಟಿಗೆ ನೀವು ಏನು ಟ್ರೀಟ್ಮೆಂಟ್ ಮಾಡ್ತೀರಾ ಅದನ್ನು ಆದಷ್ಟು ಬೇಗನೆ ಮಾಡಬೇಕು. ನೀವು ಎಷ್ಟು ಬೇಗ ಮಾಡಿದ್ದೀರಿ, ಇವನ್ 3 ಅವರ್ಸ್ ಒಳಗಡೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆವಾಗ ಹಾರ್ಟಿಗೆ ಏನು ಡ್ಯಾಮೇಜ್ ಇಲ್ಲದೆ, ಯಾವುದೇ ಹಾರ್ಟಿನ ಡ್ಯಾಮೇಜ್ ಇಲ್ಲದೆ ಹೃದಯದ ಸ್ನಾಯುಗಳಿಗೆ ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆದಾಗ ಪುನಃ ನಾರ್ಮಲ್ ಪರಿಸ್ಥಿತಿಗೆ ಬರಲಿಕ್ಕೆ ಚಾನ್ಸಸ್ ಇದೆ. ಅದು ನಾವು ಡಿಲೇ ಮಾಡಿದಾಗ ಆ ಹಾರ್ಟಿಗೆ ಡ್ಯಾಮೇಜ್ ಆದಾಗ ಒಂದು ಸೈಡ್ನ ಹಾರ್ಟ್ ಕೆಲಸ ಮಾಡೋದು ಕಮ್ಮಿ ಆಗ್ತದೆ, ಹಾರ್ಟಿದ ಪಂಪಿಂಗ್ ಕಡಿಮೆ ಆಗ್ತದೆ. ಆವಾಗ ಅವರಿಗೆ ಮುಂದೆ ಎದೆ ನೋವು ಕಡಿಮೆ ಆಗ್ಬೋದು, ಆದರೆ ಅವರಿಗೆ ಮುಂದೆ ನಡೆಯುವಾಗ ಉಸಿರಾಟ ತೊಂದರೆ ಇರ್ಬೋದು, ಏರು ಹತ್ತುವಾಗ ಉಸಿರಾಟ ತೊಂದರೆ ಎಲ್ಲ ಬರಲಿಕ್ಕೆ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಹೃದಯಾಘಾತ ಆದಾಗ ಎಷ್ಟು ಬೇಗ ನಿಮಗೆ ಟ್ರೀಟ್ಮೆಂಟ್ ಸಿಕ್ಕಿದೋ ಅಷ್ಟು ಅದರ ಪ್ರಯೋಜನ ಜಾಸ್ತಿ. ನಾಳೆ ಮಾಡ್ತೇನೆ ಅಂತೇಳಿ ಬಿಟ್ಟವರಿಗೆ ಮುಂದೆ ತೊಂದರೆಗಳು ಅದು ಕಂಟಿನ್ಯೂ ಆಗ್ತಾ ಇರ್ತದೆ. ಸೊ ವಿದಿನ್ 12 to 24 ಅವರ್ಸ್ ಅಲ್ಲಿ 24 ಗಂಟೆ ಒಳಗಡೆ ಆದಷ್ಟು 30 ಗೋಲ್ಡನ್ ಅವರ್ಸ್ ಅಂದರೆ 30 ಮಿನಿಟ್ಸ್ ಅಲ್ಲಿ ಆದಷ್ಟು ರೀಚ್ ಆದರೆ ಆಲ್ಮೋಸ್ಟ್ ಏನೇ ತೊಂದರೆ ಇಲ್ಲದೆ ಅದಕ್ಕೆ ರಕ್ತ ಸಂಚಾರ ಬಂದಲ್ಲಿ ಅವರ ಜೀವಕ್ಕೆ ಅಪಾಯಗಳು ಕಡಿಮೆ ಇರ್ತದೆ. ಸೊ ಈಗ ಇದು ಎದೆ ನೋವು ಬಂದದ್ರ ಬಗ್ಗೆ. ಇನ್ನೊಂದು ಏನಂತ ಹೇಳಿದ್ರೆ, ನಮಗೀಗ ಹೃದಯ ಸ್ತಂಭನ ಏನು ಸಡನ್ ಆಗಿ ಏನೋ ಕುಸಿದು ಬಿದ್ದು ಆ ಥರ ಅವರಿಗೆ BP ಲೋ ಆಗಿದ್ದು ಏನಾಗ್ತದೆ ಅಂದರೆ, ಹಾರ್ಟ್ ಕೆಲಸ ಮಾಡೋದು ಕಮ್ಮಿ ಆದಾಗ BP ಲೋ ಆಗಿ ಅವರಿಗೆ ಪ್ರಜ್ಞೆ ಹೋಗುವಂಥ ಪರಿಸ್ಥಿತಿ ಬರ್ತದೆ. ನಾರ್ಮಲ್ ಆಗಿ ಏನಾಗ್ತದೆ ಅಂತ ನಾನು ಆವಾಗಲೇ ಹೇಳಿದೆ, ಅರಿದ್ಮಿಯಾ ಅಂತ. ಏನೀಗ ಒಂದು ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದಾಗ ಸಹ ಹಾರ್ಟಿಗೆ ಪಂಪಿಂಗ್ ಮಾಡೋದು ಕಡಿಮೆ ಆಗ್ತದೆ. ಆವಾಗ ಈಗ ಏನಂತ ಹೇಳಿದ್ರೆ CPR ಅಂತ ಹೇಳ್ತೇವೆ. ಏನು ಅವರನ್ನು ಎಲ್ಲಿ ಕುಸಿದು ಬಿದ್ದವರನ್ನು ನೆಲದಲ್ಲಿ ಫ್ಲಾಟ್ ಆಗಿ ಮಲಗಿಸಿಕೊಂಡು ಅವರ ಹೃದಯ ಭಾಗದ ಮಧ್ಯಭಾಗಕ್ಕೆ ಪಂಪಿಂಗ್ ಮಾಡೋದಕ್ಕೆ CPR ಅಂತ. ಈಗ ಹೆಚ್ಚಿನವರನ್ನು ನಾವು ಇದರಲ್ಲಿ ಟ್ರೈನಿಂಗ್ ಮಾಡೋದು ಅವಶ್ಯಕತೆ ಇದೆ. ಜನರಲ್ ಪಬ್ಲಿಕಲ್ಲಿ ಇದರ ಅವೇರ್ನೆಸ್ ಜಾಸ್ತಿ ಮಾಡುವ ಅವಶ್ಯಕತೆ ಇದೆ. ಈ CPR ಇಂದಾಗಿ ತುಂಬ ಜನರ ಜೀವವನ್ನು ನಾವು ಬದುಕಿಸಲಿಕ್ಕೆ ಚಾನ್ಸಸ್ ಇದೆ. ಸೊ ಇದರ ಬಗ್ಗೆ ಎಲ್ಲರೂ ಅದರ ಬಗ್ಗೆ ಇವನ್ ಸ್ಕೂಲಿಂದ ಹಿಡಿದು ಎಲ್ಲ ಆಶಾ ಕಾರ್ಯಕರ್ತರಿರ್ಬೋದು, ಪ್ರಾಥಮಿಕ ಯಾರು ಪಬ್ಲಿಕಲ್ಲಿ ಯಾರು ಕಾಂಟ್ಯಾಕ್ಟ್ಸ್ ಇರುತ್ತೆ, ಇವನ್ ಎಲ್ಲ ಆಫೀಸ್ಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಸ್ಪ್ರೆಡ್ ಮಾಡೋದು ತುಂಬ ಅಗತ್ಯವಿದೆ. ಈ ಹೃದಯಾಘಾತದ ಟೈಮಲ್ಲಿ, ಹೃದಯ ಸ್ತಂಭನದ ಟೈಮ್ ಈ CPR ಅವೇರ್ನೆಸ್ ಪ್ರೋಗ್ರಾಮ್ ತುಂಬ ಕಡೆಯಲ್ಲಿ ಆಗ್ತಾ ಇದೆ. ಅದ್ರ ಬಗ್ಗೆ ತಿಳುವಳಿಕೆ ತಗೊಳ್ಳೋದು ಎಲ್ಲರಿಗೂ ಅಗತ್ಯ ಇದೆ. ಏನು ಮಾಡ್ತಾರೆ ಅಂದರೆ, ಏನಾದರೂ ಯಾರಿಗಾದ್ರೂ ಪ್ರಜ್ಞೆ ತಪ್ಪಿದಾಗ ಎಲ್ಲರೂ ಫಸ್ಟ್ ನೀರು ಕೊಡಲಿಕ್ಕೆ ನೋಡ್ತಾರೆ, ಕಾಲು ಉಜ್ಜಲಿಕ್ಕೆ ನೋಡ್ತಾರೆ. ಇದರಿಂದಾಗಿ ಜಾಸ್ತಿ ಏನು ಯಾವುದು ಇದು ತೊಂದರೆಯನ್ನೇ ಮಾಡ್ತದೆ. ಅವನಿಗೆ ಉಸಿರಾಡಲಿಕ್ಕೆ ಆಗೋದಿಲ್ಲ, ನೀರು ಹೇಗೆ ಕುಡಿಲಿಕ್ಕೆ ಸಾಧ್ಯ ಇದೆ. ಆ ತಪ್ಪನ್ನು ಯಾರು ಮಾಡಬೇಡಿ. ಡೈರೆಕ್ಟ್ ಆಗಿ ಅವರೊಂದು ಫ್ಲಾಟ್ ಸರ್ಫೇಸಲ್ಲಿ ಮಲಗಿಸಿ ಎದೆ ಭಾಗಕ್ಕೆ ಪಂಪಿಂಗ್ ಪ್ರೆಷರ್ ಮಾಡೋದ್ರಿಂದ ಹಾರ್ಟ್ ಪಂಪಿಂಗ್ ಮಾಡ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಕಂಟಿನ್ಯೂ ಆಗ್ತದೆ. ಅದನ್ನು ಕೂಡಲೇ ನಾವು ಆ್ಯಂಬುಲೆನ್ಸ್ಗೆ ಕರೆ ಮಾಡಬೇಕಾಗುತ್ತೆ. ಆ್ಯಂಬುಲೆನ್ಸ್ ಬರುವವರೆಗೂ ಸಹ ಇದನ್ನು CPR ಅನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇವನ್ ಅವರಿಗೆ ಸಡನ್ ಆಗಿ ಪ್ರಜ್ಞೆ ಬಂದರೂ ಅವರನ್ನು ಪುನಃ ಕೂರಿಸಿಕೊಂಡು ಹೋಗಬಾರದು, ಅವರನ್ನು ಮಲಗಿಸಿಕೊಂಡೇ ಹೋಗಬೇಕಾಗುತ್ತೆ. ಮಲಗಿದ ಪರಿಸ್ಥಿತಿ ಇವನ್ ಕಾಲನ್ನು ಸ್ವಲ್ಪ ಎತ್ತರ ಮಾಡಿದಷ್ಟು ಉತ್ತಮ. ಆ ಪರಿಸ್ಥಿತಿಯಲ್ಲಿ ಅವರನ್ನು ಆ್ಯಂಬುಲೆನ್ಸ್ ಇರ್ಬೋದು, ಇಲ್ಲ ನಿಮಗೆ ಓನ್ ವೆಹಿಕಲಲ್ಲಿ ಇದ್ರೂ ಸಹ ಕಂಟಿನ್ಯೂಸ್ CPR ಮಾಡಿಕೊಂಡು ಹತ್ತಿರದ ಆಸ್ಪತ್ರೆಯವರೆಗೆ ಸಹ ಕಂಟಿನ್ಯೂ ಆಗಿ ಅವರನ್ನು
ಟ್ರಾನ್ಸ್ಪೋರ್ಟ್ ಮಾಡುವಂತ ಆದರೆ ತುಂಬಾ ಜನರ ಜೀವವನ್ನು ನಾವು ಉಳಿಸಲಿಕ್ಕೆ ಸಾಧ್ಯತೆ ಇದೆ. ಖಂಡಿತವಾಗಿ ಅವರಿಗೆ ನೀರು ಕೊಡೋದು ಹೋಗಿದ್ರಿಂದ ಅದರಿಂದ ಜೀವ ಉಳಿಯುವುದಿಲ್ಲ, ಕಾಲಿಗೆ ಮಸಾಜ್ ಮಾಡೋದ್ರಿಂದ ಸಹ ಜೀವ ಉಳಿಯುವುದಿಲ್ಲ. CPR ನ ಒಂದು ಅವಶ್ಯಕತೆ ಇರ್ತದೆ. CPR ಇಂದಾಗಿ ಮಾತ್ರ ಜೀವವನ್ನು ಉಳಿಸಬಹುದು. ಹಾಗಾದ್ರೆ ಡಾಕ್ಟರ್, ಮಕ್ಕಳಲ್ಲಿ ಈ ಒಂದು ಸಮಸ್ಯೆ ಕಾಣಿಸಿಕೊಂಡ್ರೆ ಅವರಿಗೆ ಚಿಕಿತ್ಸೆಯ ಕ್ರಮ ಹೇಗಿರ್ತದೆ ಹೇಳ್ಬೋದಾ? ಸೊ ಈಗ ಮಕ್ಕಳಲ್ಲಿ ಕೆಲವರಿಗೆ ಏನಾಗ್ತದೆ ಅಂದರೆ ಕೆಲವರು ಸುಮ್ಮನೆ ಹೀಗೆ ನಿಂತಾಗ ತಲೆ ತಿರುಗಿ ಬೀಳುವವರು ಅಂಥದ್ದೆಲ್ಲ ಕೆಲವು ತೊಂದರೆಗಳಿರ್ತವೆ. ಏನಾಗುತ್ತೆ ಅಂದರೆ ತುಂಬ ಹೊತ್ತು ನಾವು ನಿಂತ್ಕೊಂಡಾಗ ಕಾಲಿಗೆ ಕಾಲಿಂದ ಬ್ಲಡ್ ಸರ್ಕ್ಯುಲೇಷನ್ ಬ್ರೈನ್ವರೆಗೆ ರೀಚ್ ಆಗೋದು ಕೆಲವೊಮ್ಮೆ ಕಮ್ಮಿ ಆಗ್ತದೆ. ಸೊ ಅಂಥವ್ರು ಏನಾಗ್ತದೆ, ತುಂಬ ಯಾರಿಗಾದ್ರೂ ತೊಂದರೆ ಇದೆ ಅವರು ಆವಾಗ ಕಾಲನ್ನು ಮೂವ್ಮೆಂಟ್ ಮಾಡುವಂಥ, ಕಾಲನ್ನು ಮಡಿಸುವಂಥದ್ದೆಲ್ಲ ಅಂತಹ ಒಂದು ಮಾಡಿಕೊಂಡಿದ್ರೆ ಆ ಸರ್ಕ್ಯುಲೇಷನ್ ಮೇಂಟೈನ್ ಆಗ್ತದೆ. ಒಂದು ವೇಳೆ ತಲೆ ತಿರುಗಿ ಹಾಗೆ ಬಿದ್ದರೂ ಸಹ ಅವರು ಸಹ ಇದೇ ಥರದ್ದು ಮಾಡಬೇಕಾಗುತ್ತೆ. ಮಲಗಿಸ್ಬೇಕು ಅವರಿಗೆ. ಫಸ್ಟ್ ಮಲಗಿಸಿದಾಗ ತುಂಬ ಜನರಿಗೆ ಬ್ರೈನಿಗೆ ಮೇನ್ ಆಗಿ ತಲೆ ಸುತ್ತು ಯಾಕೆ ಆಗ್ತದೆ ಅಂದ್ರೆ ಬ್ರೈನಿಗೆ ಬ್ಲಡ್ ಹೋಗುದಿಲ್ಲ. ಯಾಕೆ ಆಗಿದೆ ಅಂತ ನೋಡೋದಕ್ಕಿಂತ ನಿಮ್ಗೆ ಅಂದ್ರೆ ಪಬ್ಲಿಕ್ಕಿಗೆ ಯಾಕೆ ಅಂತ ಅಂದ್ಕೊಳ್ಳೋದಕ್ಕಿಂತ ಏನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯ ಆಗಿರ್ತದೆ. ಸೊ ಅವರನ್ನ ನೇರ ಮಲಗಿಸಿಕೊಂಡು ಅವರಿಗೆ ಕಾಲು ಸ್ವಲ್ಪ ಎತ್ತರ ಮಾಡಿಕೊಂಡು, ಇಲ್ಲ ಬ್ರೀದಿಂಗ್ ಪ್ಯಾಟರ್ನ್ ಇದೆಯೇ ಇಲ್ಲೋ ಅಂತ ನೋಡಿಕೊಂಡು, ಯಾರಿಗಾದ್ರೂ ಪಲ್ಸ್ ನೋಡ್ಲಿಕ್ಕೆ ಗೊತ್ತಿದ್ರೆ ಪಲ್ಸ್ ಇಲ್ಲಿ ಕುತ್ತಿಗೆ ಭಾಗದಲ್ಲಿ ಏನಾದ್ರು ಪಲ್ಸ್ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಅಂತ ಆವಾಗ CPR ಮಾಡಬೇಕಾಗುತ್ತೆ, ಚೆಸ್ಟ್ ಕಂಪ್ರೆಷನ್ಸ್ ಅಂತ. ಇವಾಗ ಅದ್ರ ಬಗ್ಗೆ ಅದೇ ಮೇನ್ CPR ತುಂಬಾ ಜನರ ಜೀವವನ್ನು ಬದುಕಿಸ್ಲಿಕ್ಕೆ ಚಾನ್ಸಸ್ ಇದೆ. ಇನ್ನೊಂದು ಹೇಳಲಿಕ್ಕೆ ಒಂದು ಏನಂದ್ರೆ ಯಾರಿಗಾದ್ರೂ ಸ್ವಲ್ಪ ಪ್ರಜ್ಞೆ ಇದ್ರೆ ಅಂತವರಿಗೆ ಕೆಮ್ಮಲಿಕ್ಕೆ ಹೇಳೋದು, ರಿಪೀಟೆಡ್ ಕೆಮ್ಮು ಮಾಡಿ ಅಂತ ಹೇಳೋದ್ರಿಂದ ಸಹ ಅವರಿಗೆ ತಲೆ ಸುತ್ತು ಆಗುವುದನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಇದೊಂದು ಪ್ರಾಥಮಿಕ ಚಿಕಿತ್ಸೆ ಆಗಿರುತ್ತದೆ. ಜನರ ಪಬ್ಲಿಕ್ ಅಲ್ಲಿ ಇಷ್ಟೇ ಮಾಡ್ಲಿಕ್ಕೆ ಆಗೋದು, ಅವರು ಅಂದ್ರೆ ಅದನ್ನೇ ಮಾಡಬೇಕಾಗುತ್ತೆ. ಅವ್ರ ಮೆಡಿಕೇಶನ್ಸ್ ಯಾಕೆ ಆಗಿದೆ ಅಂತ ನೋಡೋದ ಮೆಡಿಕೇಶನ್ಸ್ ಈಗ ಜನರು ಏನಂತ ಹೇಳಿದ್ರೆ ಆಸ್ಪಿರಿನ್ ಕೊಟ್ಟರೆ ಜೀವ ಉಳಿತದೆ ಅದನ್ನೆಲ್ಲ ಹೇಳುವುದಕ್ಕೆ ಅದರ ಬದಲು ಅವರಿಗೆ ಟ್ಯಾಬ್ಲೆಟ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಹುಡುಕಾಡುವ ಬದಲು ಜಸ್ಟ್ ಕಂಟಿನ್ಯೂ CPR ಅಂತ. ಅಂದ್ರೆ ಪ್ರಾಥಮಿಕ ಚಿಕಿತ್ಸೆಯನ್ನ ಎಷ್ಟು ನಮ್ಮಿಂದ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮಾಡಿ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ಡಾಕ್ಟರ್, ಹಾಗೆ ಗರ್ಭಿಣಿ ಸ್ತ್ರೀಯರ ಬಗ್ಗೆ ಹೇಳುವುದಾದ್ರೆ ಇವರು ಯಾವ ರೀತಿಯ ಒಂದು ಚಿಕಿತ್ಸೆಯನ್ನ ಅಥವಾ ಒಂದು ತಪಾಸಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ಬೋದಾ? ಈಗ ಗರ್ಭಿಣಿಯರಲ್ಲಿ ಅವರಿಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೆಲವರಿಗೆ ಉಸಿರಾಟ ತೊಂದರೆ ಎಲ್ಲ ಸಾಮಾನ್ಯವಾಗಿ ಇರ್ತದೆ, ಅದು ಅವರು ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡ್ತಾರೆ. ಈಗ ಒಂದು 2-3 ತಿಂಗಳು ಆಗುವಾಗ ಕೆಲವರಿಗೆ ಉಸಿರಾಟ ತೊಂದರೆ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಹಿಂದಿನ ಕಾಲದಲ್ಲಿ ಅದು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಒಂದು ಕಾಯಿಲೆ ಇತ್ತು, ಹಾರ್ಟ್ ಇದ್ದು ವ್ಯಾಲ್ವಿಗೆ ತೊಂದರೆ, ವ್ಯಾಲ್ವ್ ಏನು ಚಿಕ್ಕದಾಗೋದು ಅಂತ ಇರ್ಬೋದು. ಅದಕ್ಕೆ ಇನ್ಫೆಕ್ಷನ್ ಬಾಲ್ಯಾವಸ್ಥೆಯಲ್ಲಿ 5ರಿಂದ 15 ವರ್ಷದ ಅವಸ್ಥೆಯಲ್ಲಿ ಕೆಲವೊಮ್ಮೆ ಇನ್ಫೆಕ್ಷನ್ ಗಂಟು ನೋವು ಬಂದವರಿಗೆ, ಜಾಯಿಂಟ್ ಪೇನ್ ಇದ್ದವರಿಗೆ, ಆ ಜಾಯಿಂಟ್ ಪೇನ್ ಹಾರ್ಟಿಗೂ ಸಹ ಎಫೆಕ್ಟ್ ಆಗಿರ್ತದೆ. ಅಂಥವರಲ್ಲಿ ವ್ಯಾಲ್ವಲ್ಲಿ ಕೆಲವು ತೊಂದರೆಗಳು ಬರ್ತದೆ. ಸೊ ಅಂಥವರು ಅವರಿಗೆ ನಾರ್ಮಲ್ ಟೈಮಲ್ಲಿ ಅವರಿಗೆ ಏನು ತೊಂದರೆ ಗುಣಲಕ್ಷಣ ಏನಿರುವುದಿಲ್ಲ. ಈಗ ಪ್ರೆಗ್ನೆಂಟ್ ಟೈಮಲ್ಲಿ ಅವರಿಗೆ ಅದರಲ್ಲಿ ಓವರ್ಲೋಡ್ ಇರ್ತದೆ. ಈಗ ಮಗುವಿದ್ದು ಮತ್ತು ಇದೆಲ್ಲ ಹೆಚ್ಚಿರುವಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ವಾಲ್ಯೂಮ್ ಜಾಸ್ತಿ ಆಗಿರ್ತದೆ. ಆವಾಗ ಕೆಲವರಿಗೆ ಉಸಿರಾಟ ತೊಂದರೆ ಎಲ್ಲ ಬರಲಿಕ್ಕೆ ಚಾನ್ಸಸ್ ಇದೆ. ಅದು ಒಂದು 2ರಿಂದ 4 ತಿಂಗಳು, ಅದು ಸೆಕೆಂಡ್ ಟ್ರೈಮಸ್ಟರ್ ಅಂತ ಏನು ಹೇಳ್ತೇವೆ, ಅದ್ರಲ್ಲಿ ಆ ವೀಕ್ಸ್ ಟೈಮಲ್ಲಿ ಸ್ವಲ್ಪ ಉಸಿರಾಟ ತೊಂದರೆ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಅಂಥವರು ಖಂಡಿತವಾಗಿ ಇಕೋಕಾರ್ಡಿಯೋಗ್ರಫಿಯನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಅಂಥವರಿಗೆ ಡೆಲಿವರಿ ಟೈಮಲ್ಲಿ ತೊಂದರೆಗಳು ಬರಲಿಕ್ಕೆ ಚಾನ್ಸಸ್ ಇದೆ. ಆವಾಗ ಉಸಿರಾಟ ತೊಂದರೆ ಇನ್ನೂ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಅಂಥವರು ಇಕೋಕಾರ್ಡಿಯೋಗ್ರಫಿಯನ್ನು ಮಾಡಬೇಕಾಗತ್ತೆ. ಸೊ ಅದು ಒಂದು ಮೇನ್ ಆಗಿ ಪ್ರಾಬ್ಲಮ್ಸ್ ಬರುವಂಥದ್ದು ಹಾರ್ಟಲ್ಲಿ ಮೊದಲಿನ ತೊಂದರೆ ಇರ್ತದೆ. ಆದರೆ ಇತ್ತೀಚೆಗೆ ಈಗ ನಾವು ಡೆವಲಪ್ಡ್ ಆದ ಹಾಗೆ ಈ ಕಾಯಿಲೆ ತುಂಬ ಜನರಲ್ಲಿ ಕಡಿಮೆ ಆಗಿದೆ. ನಮ್ಮ ಇಂಥ ಕೋಸ್ಟಲ್ ಬೆಲ್ಟಲ್ಲಿ ತುಂಬ ಕಮ್ಮಿ ಕಾಣಲಿಕ್ಕೆ ಸಿಗುವಂಥದ್ದು. ಮೊದಲಾದರೆ ಆ ಕಾಯಿಲೆಗಳು ತುಂಬ ಇದ್ವು. ಎರಡನೇದಂತ ಹೇಳಿದ್ರೆ ಬ್ಲಡ್ ಪ್ರೆಷರ್. ಕೆಲವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಅಂಥವರಿಗೆ ಕೆಲವರಿಗೆ ರಕ್ತನಾಳದಲ್ಲಿ ತೊಂದರೆ ಬರಬಹುದು. ಬಟ್ ಇನ್ ಜನರಲ್ ಉಸಿರಾಟ ತೊಂದರೆ ಜಾಸ್ತಿಯಾಗಿ ಬರುವಂಥದ್ದು. ಅಂಥವರು ಒಂದು ಇಕೋಕಾರ್ಡಿಯೋಗ್ರಫಿ ಮಾಡಿಕೊಂಡು ಚೆಕಪ್ ಮಾಡಿಸ್ಕೊಳ್ಬಹುದು. ಅಂದ್ರೆ ಭಯಭೀತರಾಗುವ ಪ್ರಸಂಗಗಳು ಬರುವುದಿಲ್ಲ, ಆದರೆ ತಪಾಸಣೆಯನ್ನು ಮಾಡಿದ್ರೆ ಗೈನಕಾಲಜಿಸ್ಟ್ ಅವರು ಯಾವಾಗಲೂ ಚೆಕಪ್ ಮಾಡುವಾಗ ಅವರ ಗೈಡೆನ್ಸ್ ಮುಖಾಂತರ ಹಾರ್ಟ್ ಚೆಕಪ್ ಮಾಡಿಸ್ಕೊಳ್ಬಹುದು. ಹಾಗೆ ಡಾಕ್ಟರ್, ಮುಖ್ಯವಾಗಿ ನಾನು ಕೇಳಬೇಕು ಅಂತ ಹೇಳಿದ್ರೆ ಈಗಿನ ಒಂದು ಪ್ರಸಕ್ತ ದಿನಗಳಲ್ಲಿ ಜನರ ಬಾಯಿಂದ ಬಾಯಿಗೆ ಬರ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಈ ಕೋವಿಡ್ನ ನಂತರ ಕೋವಿಶೀಲ್ಡ್ ನಾವು ತಗೊಂಡಿದ್ದೇವೆ, ಕೋವ್ಯಾಕ್ಸಿನ್ ನಾವು ತಗೊಂಡಿದ್ದೇವೆ, ಇದರಿಂದ ನಮಗೆ ಹೃದಯಾಘಾತ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮ ಯುವಕರಲ್ಲೂ ಕೂಡ ಈ ಒಂದು ಹೃದಯಾಘಾತದ ಸಮಸ್ಯೆಗಳನ್ನು ನೋಡ್ತಿದ್ದೇವೆ. ನಮ್ಮ ಸ್ನೇಹಿತರನ್ನ, ಬಂಧು ಮಿತ್ರರನ್ನ ನಾವು ಬೇಗ ಕಳ್ಕೊಳ್ತಾ ಇದ್ದೇವೆ ಅಂತ ಹೇಳುವ ಒಂದು ಭಯಭೀತದ ವಾತಾವರಣ ಕೂಡ ಇದೆ. ಇದಕ್ಕೇನು ಕಾರಣ ಇರ್ಬೋದು? ಇದಕ್ಕೂ ಕೂಡ ಹೃದಯಾಘಾತವೇ ಕಾರಣವಾ ಅಂತ ಹೇಳ್ಬೋದಾ? ನೋಡಿ, ಈಗ ಕೊರೋನಾ ವೈರಸ್ಸಿನಿಂದಾಗಿ ಖಂಡಿತವಾಗಿಯೂ ಹೃದಯಾಘಾತದ ಸಂಖ್ಯೆಗಳು ಜಾಸ್ತಿ ಆಗಿದೆ ಅಂತ ಸ್ಟಡೀಸಲ್ಲಿ ಬಂದಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಕಳೆದ 10 ವರ್ಷಗಳಲ್ಲಿ
ಕಂಪೇರ್ ಮಾಡಿದರೆ ಪ್ರೀವಿಯಸ್ 10 ವರ್ಷದಲ್ಲಿ ನಂಬರ್ಸ್ ಜಾಸ್ತಿ ಆಗಿದೆ. ಅದು ಇವಾಗ 4-5 ವರ್ಷದಿರ್ಬೋದು, ಕೊರೋನಾ ಟೈಮಿಂದ ಈ ಕಡೆಗೆ ಹೃದಯಾಘಾತದ ಸಂಖ್ಯೆಗಳು ಜಾಸ್ತಿ ಆಗಿದೆ. ಸ್ಟಡೀಸ್ ಆಲ್ರೆಡಿ ತುಂಬ ಸ್ಟಡೀಸ್ ಮಾಡಿದ್ದಾರೆ. ಕೊರೋನಾ ವೈರಸ್ಸಿನಿಂದಾಗಿ ಹೃದಯದ ರಕ್ತನಾಳಗಳ ರಚನೆಯಲ್ಲಿ ಅದರಲ್ಲಿ ತೊಂದರೆಗಳು ಉಂಟಾಗ್ತದೆ ಅಂತ ಅವರು ಪ್ರೂವ್ ಮಾಡಿದ್ದಾರೆ. ಖಂಡಿತವಾಗಿ ಕೊರೋನಾ ಆದಮೇಲೆ ಹೃದಯಾಘಾತಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹೃದಯದ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಆದರೆ ಕೊರೋನಾ ವ್ಯಾಕ್ಸಿನಿಂದಾಗಿ ಆಗಿದೆ ಅಂತ ಹೇಳೋದಕ್ಕೆ ಯಾವುದೇ ಸ್ಟಡೀಸಲ್ಲಿ ಪ್ರೂಫ್ ಇಲ್ಲ. ಸೊ ಖಂಡಿತವಾಗಿ ಸಂಖ್ಯೆಗಳು ಜಾಸ್ತಿ ಆಗಿದೆ. ಅದು ಕೊರೋನಾ ವೈರಸ್ಸಿನಿಂದ ಕಾಲಲ್ಲಿರ್ಬೋದು, ಹೃದಯದಲ್ಲಿರ್ಬೋದು, ಯಾವುದೇ ರಕ್ತದಲ್ಲಿ ರಕ್ತ ಹೆಪ್ಪುಗಟ್ಟುವ ಚಾನ್ಸಸ್ ಜಾಸ್ತಿ ಇದೆ. ಹೃದಯದ ರಕ್ತನಾಳಗಳ ರಚನೆಯಲ್ಲಿ ವ್ಯತ್ಯಾಸ ಆಗಿದೆ, ಅದರಿಂದಾಗಿ ಹೃದಯಾಘಾತ ಬರಬಹುದು. ಡಾಕ್ಟರ್, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಕೂಡ ನಮ್ಮ ಒಂದು ಪಾಲು ಜಾಸ್ತಿ ಇರ್ತದೆ. ನಮ್ಮ ದೈನಂದಿನ ಒಂದು ಚಟುವಟಿಕೆಗಳು ಕೂಡ ಪ್ರಭಾವವನ್ನು ಬೀರ್ತದೆ. ಹೀಗಿರುವ ಒಂದು ಸಂದರ್ಭದಲ್ಲಿ ಹೃದಯದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಮ್ಮ ವೀಕ್ಷಕರು ಯಾವ ರೀತಿಯ ಜಾಗೃತಿಯನ್ನು ಮಾಡಬೇಕು, ಯಾವ ರೀತಿಯ ಆರೈಕೆಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ಬೋದಾ? ಈಗ ಹೃದಯಕ್ಕೆ ತೊಂದರೆಗಳಾಗ್ತಿರುವುದು ನಮ್ಮ ಆಹಾರ ಪದ್ಧತಿ, ವ್ಯಾಯಾಮ, ನಿದ್ರೆ, ಅದನ್ನು ಪ್ರಧಾನವಾಗಿ ಸರಿಪಡಿಸ್ಕೊಳ್ಬೇಕಾಗತ್ತೆ. ಇದರಿಂದಾಗಿರುವ ತೊಂದರೆಗಳು ಯಾವ ಡಯಾಬಿಟೀಸ್ ಇರ್ಬೋದು, BP ಇರ್ಬೋದು, ಅದಕ್ಕೆ ಕೊಲೆಸ್ಟ್ರಾಲ್ ಅಂಶ ಇರ್ಬೋದು, ಅದಕ್ಕೆ ಸ್ಟಾರ್ಟಿಂಗಲ್ಲೇ ನೀವು ಅದರ ಚೆಕಪ್ ಮಾಡಿಕೊಂಡು ಅದರ ಕಂಟ್ರೋಲ್, ಈಗ ಶುಗರ್ ಕಂಟ್ರೋಲ್ ಇರ್ಬೋದು, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇರ್ಬೋದು, ಮತ್ತು ಕೊಲೆಸ್ಟ್ರಾಲ್ ಅಂಶಗಳು ಅದರ ಕಂಟ್ರೋಲು, ದಿನನಿತ್ಯದ ವ್ಯಾಯಾಮ, 30 ನಿಮಿಷದ ಬ್ರಿಸ್ಕ್ ವಾಕ್, ವೇಗದ ನಡಿಗೆ, ಆಹಾರದಲ್ಲಿ ಕರಿದ ಪದಾರ್ಥ ಕಡಿಮೆ, ಔಟ್ಸೈಡ್ ಫುಡ್ಡನ್ನು ಕಡಿತಗೊಳಿಸಿ, ಕರಿದ ಪದಾರ್ಥದಿಂದ ಫಾಸ್ಟ್ ಫುಡ್, ಚೈನೀಸ್ ಫುಡ್ ಅಂಥದ್ದನ್ನು ಕಡಿತಗೊಳಿಸಿ ಮನೆಯಲ್ಲಿ ತಯಾರಿಸಿದ ಉತ್ತಮ ಆಹಾರವನ್ನು ದಿನನಿತ್ಯ ಸೇವಿಸುವುದರಿಂದ ಒಂದು 6 ಗಂಟೆಯ ಸುಖ ನಿದ್ರೆ ಮತ್ತು ಆದಷ್ಟು ಈಗಿನ ಮೊಬೈಲ್ ಇರ್ಬೋದು, ಅದರಿಂದ ಆಗುವ ದುಷ್ಪರಿಣಾಮಗಳು ಆಲ್ರೆಡಿ ಎಲ್ಲರಿಗೆ ಗೊತ್ತಿದ್ದು ಯೂಸ್ ಮಾಡ್ತೇವೆ, ಅಂಥದ್ದನ್ನು ಕಡಿತಗೊಳಿಸಿ ಸ್ಟ್ರೆಸ್ ಲೆವೆಲ್ಸ್ನನ್ನು ಕಮ್ಮಿ ಮಾಡುವಂಥ ಏನಾದರೂ ಅದಕ್ಕೆ ಬೇಕಾದಂತಹ ಆಲ್ಟರ್ನೇಟ್ ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಯಾವುದೇ ಮ್ಯೂಸಿಕ್ ರಿಲೇಟೆಡ್ ಥೆರಪಿ ಇರ್ಬೋದು, ಏನಾದರೂ ಉತ್ತಮ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಜನರೊಟ್ಟಿಗೆ ಮಾತಾಡಿಕೊಂಡು, ಈಗಿನ ಮಕ್ಕಳಿಗೆ ಮೇನ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮೊಬೈಲನ್ನು ಕಡಿಮೆ ಮಾಡಿ. ಸ್ಕೂಲಲ್ಲಿ ಇವಾಗ ಆಟದ ಟೈಮ್ಗಳು ತುಂಬ ಕಡಿಮೆ ಆಗಿದೆ. ದಿನನಿತ್ಯ ಯಾವುದೇ ಸ್ಕೂಲಲ್ಲಿ PT ಪೀರಿಯಡ್ ಇಲ್ಲ, ದಿನನಿತ್ಯದ ವ್ಯಾಯಾಮ ಇಲ್ಲ. ಮಕ್ಕಳಿಂದ ವ್ಯಾಯಾಮ ಸ್ಟಾರ್ಟ್ ಆದರೆ ಮಾತ್ರ ಮುಂದೆ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ದಿನನಿತ್ಯ ಮಿನಿಮಮ್ 45 ನಿಮಿಷದ PT ಪೀರಿಯಡ್, ಅದರಿಂದಾಗಿ ವ್ಯಾಯಾಮ ಸ್ಟಾರ್ಟ್ ಆಗಿ ಸಂಜೆ ಮಕ್ಕಳು ಆಟ ಆಡೋದಿರ್ಬೋದು, ಮಕ್ಕಳಲ್ಲಿ ವ್ಯಾಯಾಮ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಆಹಾರ ನಿದ್ರೆ ವ್ಯಾಯಾಮದಲ್ಲಿ ಮಕ್ಕಳಿಂದಲೇ ನಾವು ಸ್ಟಾರ್ಟ್ ಮಾಡಿದಾಗ ಅವರು ಮುಂದೆ ಉತ್ತಮ ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯತೆಗಳಿದೆ. ಹಾರ್ಟ್ ಹೇಳ್ತದೆ, ನೀನು ನನಗಾಗಿ ಇವಾಗ ನಡೆದ್ರೆ ನಾನು ನಿನಗೆ ಜೀವನ ಪರ್ಯಂತ ನಡೀತೇನೆ ಅಂತ ಹಾರ್ಟ್ ಹೇಳ್ತದೆ. ಸೊ ಯಾರು ಚೆನ್ನಾಗಿ ದಿನನಿತ್ಯ 30 ನಿಮಿಷ ನಡ್ಕೊಂಡು ವ್ಯಾಯಾಮ ಮಾಡಿಕೊಂಡು ಉತ್ತಮ ಆಹಾರ ನಿದ್ರೆ ಮಾಡಿಕೊಂಡು, ಯಾವಾಗಾದರೂ ಈ ಥರ ಕೆಲವರಿಗೆ ಡಯಾಬಿಟೀಸ್ಗೆಲ್ಲ ಎಲ್ಲದಕ್ಕೂ ಕಾರಣ ಹುಡುಕ್ಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗ್ತದೆ. ಡಯಾಬಿಟಿಸ್ ಕಂಟ್ರೋಲ್ ಇರ್ಬೋದು, ಅದಕ್ಕೆ ಬೇಕಾದ ಆಹಾರ ಪದ್ಧತಿ, BP ಕಂಟ್ರೋಲ್ ಇರ್ಬೋದು, ಧೂಮಪಾನ ಅದನ್ನು ತ್ಯಜಿಸಿ ಉತ್ತಮ ನಮ್ಮ ಆರೋಗ್ಯವನ್ನು ನಾವೇ ಉತ್ತಮವಾಗಿ ನೋಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಡಾಕ್ಟರ್, ಅಂದರೆ ಉತ್ತಮವಾದ ಆರೋಗ್ಯವನ್ನು ಕಾಪಾಡಬೇಕು ಅಂತ ಹೇಳಿದರೆ ನಾವು ಆಹಾರ ಕ್ರಮದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಬೇಕು, ಒಳ್ಳೆಯ ಆಹಾರವನ್ನು ಪಡ್ಕೊಳ್ಬೇಕು, ಹಾಗೆ ವ್ಯಾಯಾಮವನ್ನು ನಿರಂತರವಾಗಿ ಮಾಡಬೇಕು, ಮತ್ತು ನಿದ್ರೆ ಕೂಡ ಮುಖ್ಯವಾಗ್ತದೆ ಅಂತ ಹೇಳಿದ್ದೀರಾ. ಒಳ್ಳೆಯ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ವೈದ್ಯಲೋಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.